ಒಂದೇ, ಔಷಧಿ ಬೇರೆ ಬೇರೆ. ಪಕ್ಕದಲ್ಲಿ ಇದ್ದಂಥ ಮಿತ್ರರು ಹೇಳ್ತಾರೆ, ದಾನೆ ಇರಿಗೆ ದಾದೊಂದು ಕತೆ ಮಾರೆ ಆಯ್ಕೆ ಕುರ್ಚಿದ ಮುಳ್ಳಿಗೆ ಬಿರಿಗೆ ಬಂಗಾರದ ಭಸ್ಮಗೆ ದಾದೊಂದು ಕತೆ ಇಲ್ಲ ಹೌದಾಲಜ್ಜಿ ಆಯ್ಕ್ಲಕ್ಲ ಒಂಜಿ ಉಂಡತ ಆಯಾ ಸ್ಥಾನಮಾನಗೂ ನಮ್ಮ ಕೊರಡ ಆಯ್ಕೆ ಕುರ್ಚಿದ ಮುಳ್ಳು ಯಾರು ಆಯ್ಡ ಆತೆ ತಾಕತ್ತು ಪಡ ಮೇರೆಗೆ ಅನ್ ಕುರ್ಚಿದ ಉಂಡ ಮೇರೆ ನಂಬಿಸಿರು ಬೇರೆ ಬಂಗಾರದ ಭಸ್ಮನೇ ಅವಳು ಒಂದು ಆತ ಮಲ್ಲ ಬಿಲ್ಲು ಮಂತ್ಕೊಂಡ ಮಾತ್ರ ಅದಕ್ಕೆ ಖುಷಿ ಆವ ಇದನ್ನ ಖುಷಿ ಆವ ಹುಷಾರೇರ ಎರಡು ಜನ ಹುಷಾರಾಗ್ತಾರೆ ಕುರ್ಚಿದ ಬೊಣ್ಣೆ ತಿಂದ್ರೆ ಹುಷಾರಾಗ್ತೆ ಬೆಲೆ ಹುಷಾರಾಗ್ತಾರೆ ಎರಡು ಜನ ಹುಷಾರಾಗ್ತಾರೆ ಆಯಾಯ ಸ್ಥಾನಮಾನ ಅದು ಕೆಲವು ಸರ್ತಿ ಉಂಟು ಇಂಚಾಣ ಮಾತ್ರ ಹೆಂಗೆ ಅವೇ ಡಾಕ್ಟ್ರ್ ಅವಳನ್ನು ಕೆಲವರನ್ನು ಮನಸ್ಸು ಇರ್ತಾರೆ ಅವಳು ಮನಸ್ಸದನೇ ವಿಷಯ ಕಲಾಲಜ್ಜಿ ಡಾಕ್ಟ್ರ್ ಪಣ್ಣಡೆ ಯಾರು ಕಡಿಮೆ ಆಗ್ಬಿಟ್ಟು ಇದು ಅನಂತರ ನಮ್ಮ ಒಟ್ಟುಗಳು ಎರಡೊಂದು ಪಾತ್ರಲ್ಲ ಎತ್ತಲಾಗಿಡಾರು ಟ್ರೀಟ್ಮೆಂಟ್ ಕೊರಪೆ ಅಂತ ಗೊತ್ತಾವ ನಂಗೆ ಈಗ ಸುಮಾರು ವೇದಿಕೆ ಪಟ್ಟು ಉಂಟ ನಿಮ್ಮ ವಿಷಯವನ್ನು ನಾನು ಹೇಳ್ಬೋದು ಬಹುಶಃ ಅವತ್ತು ಮಾತಾಡಿದ್ದೇವೆ ಬಹುಶಃ ನೀವು ಒಂಜಿ ತಾಳ್ಮೆ ಸಹ ನೆಂಚುವರೆಗೆ ಸಾಧ್ಯತೆ ಆಗ್ಬೋದು. ಇವತ್ತು ನಾವು ಇರುವಂಥದ್ದು ಈ ಶಿಬಿರ ಯಾಕೆ ಅಂತ ರಕ್ತದಾನದಲ್ಲಿ ಪ್ರಾಣದಾನದ ಅಂಶವಿದೆ. ಪ್ರಾಣದಾನ ಮಾಡಿದಂತೆ ರಕ್ತದಾನ ಮಾಡಿದ ಕೆಲವರನ್ನು ಉಳಿಸ್ಬೋದು, ಅದು ಪ್ರಾಣದಾನ. ಕಣ್ಣುಗಳ ಬಗ್ಗೆ ಒಂದಷ್ಟು ನೋಡ್ಬೋದು. ಕಣ್ಣು ಅನ್ನುವಂಥದ್ದು ಇಂದ್ರಿಯಗಳಲ್ಲಿ ಒಂದಾಗಿರುವಂಥದ್ದು, ನೋಡಬೇಕು ಕಾಣಬೇಕು ಅಂತ. ಅಲ್ಲ, ಕಣ್ಣಲ್ಲಿ ಎರಡು ಭಾಗ ಇದೆ, ಒಂದು ಅಂತರ್ದೃಷ್ಟಿ ಅಂತ ಇನ್ನೊಂದಿದೆ, ಒಳಗಣ್ಣು ಅಂತ ಒಂದಿದೆ, ಒಂದು ಹೊರಕಣ್ಣಿ ಅಂತ ಇದೆ. ಹೊರಕಣ್ಣಿಗೆ ಇದೆಲ್ಲ ಬೇಕು, ಒಳಗಣ್ಣಿಗೆ ಇದು ಸಾಕಾಗೋದಿಲ್ಲ, ಅದಕ್ಕೆ ಬೇರೆ ವಿಧಾನಗಳು ಉಂಟು. ಒಳಗಣ್ಣು ತೆರೀಬೇಕು, ಅದಕ್ಕೆ ಗುರುವ ಪೂಜಿಸೆ ಬನ್ನೀರಣ್ಣ ತೆರೆದು ನೋಡುತ್ತ ಒಳಗಣ್ಣ ಅಂತ ಹೇಳ್ತಾರೆ. ಅಂತರಂಗದ ಚಕ್ಷಸ್ಸು ತೆರಿಬೇಕು ಅಂತ. ಹೊರಗಣ್ಣಿಗೆಲ್ಲಿ ಇವರು ಒಂದಷ್ಟು ವ್ಯವಸ್ಥೆ ಮಾಡ್ತಾರೆ. ಎಷ್ಟು 8,000ಕ್ಕಿಂತ ಮಿಕ್ಕಿ ಈಗಾಗಲೇ ಕನ್ನಡಕವನ್ನು ವಿತರಣೆ ಮಾಡಿದಂಥ ಕೀರ್ತಿ ಬಹುಶಃ ಸಂಸ್ಥೆಯವರಿಗೆ ಸಲ್ಲಬೇಕು ಅಂತ ಹೇಳ್ತಾರೆ. ಇಲ್ಲೆಲ್ಲ ನಮ್ಮವರೇ ಇರುವಂಥದ್ದು. ನಾನು ಅಲ್ಲಿಂದ ಹೇಳಬೇಕು, ಎಲ್ಲರನ್ನು ಹೇಳಬೇಕು, ಅಕ್ಕನನ್ನು ಹೇಳಬೇಕು. ನಾನು ಬಹುಶಃ ಅವರ ನಗುವಲ್ಲಿ ಒಂದು ಆತ್ಮೀಯತೆ ಇದೆ. ಎಷ್ಟು ವಿದ್ಯಾರ್ಥಿಗಳನ್ನು ಸಿದ್ಧತೆಗೊಳಿಸ್ತಾರೆ ಎಂದು ಗೊತ್ತಿಲ್ಲ ನಮಗೆ. ನಂತೂ ಒಂದು ಅವರ ಹೆಸರಲ್ಲೇ ಒಂದು ಮಿತ್ರ ಅನ್ನುವಂಥದ್ದು ಸೇರಿಕೊಂಡಿದೆ. ಅದು ಯಾರಿಗೆ ಸಲ್ಲುತ್ತದೆ ಅಂತಂದರೆ ಸೂರ್ಯನಿಗಿರುವಂಥ ಹೆಸರಾಗಿರ್ತದೆ. ಎಲ್ಲರಿಗೂ ಬೇಕಾದವನೇ ಆ ಮಿತ್ರ ಅನ್ನುವಂಥದ್ದು. ಮಿತ್ರ ದೇವತೆ ಅಂತ ಅದಕ್ಕೆ ಹೆಸರಿದೆ. ಏನೇನಿಲ್ಲ, ತುಂಬ ವಿಚಾರವನ್ನು ಮುಂದಿಡುವುದು ಈಗ ಅದಕ್ಕೆ ಸಮಯ ಅಲ್ಲ. ರೋಗಿಗಳಿಗೆ ಬೇಕಾಗಿರುವಂಥ ಸರಿಯಾದ ಉಪಚಾರವನ್ನು ನಾವು ಮಾಡಬೇಕಾಗಿದೆ. ಇವತ್ತು ಇದನ್ನುವಂಥದ್ದು ವೈದ್ಯಕೀಯ ಅನ್ನುವಂಥದ್ದು ಒಂದಷ್ಟು ಸೇವಾ ಅಂತ ನಾವು ಇದಕ್ಕೆ ಹೆಸರಿಟ್ಟುಕೊಂಡಿದ್ದೇವೆ. ಸೇವೆ ಅನ್ನುವಂಥದ್ದು ರಾಷ್ಟ್ರೀಯ ಆದರ್ಶಗಳಲ್ಲಿ ಈ ತ್ಯಾಗ ಮತ್ತು ಸೇವೆ ಅನ್ನುವಂಥದ್ದು ಬಹಳ ವಿಶೇಷವಾದುದು. ತ್ಯಾಗ ಮತ್ತು ಸೇವೆ ಆರ್ಷೇಯ ಸಂಸ್ಕೃತಿ ಅಂತ ಇದೆ ನಮ್ಮದು. ಭಾರತೀಯ ಪರಂಪರೆಯಲ್ಲಿ ಒತ್ತು ಕೊಟ್ಟಿರುವಂಥದ್ದು ಯಾವುದಕ್ಕೆ ಅಂತಂದರೆ ಇದೇ ವಿಚಾರಗಳಿಗೆ ನಾವು ಒತ್ತು ಕೊಟ್ಟಿರುವಂಥದ್ದು, ತ್ಯಾಗ ಮತ್ತು ಸೇವೆ. ಸೇವೆ ಮಾಡುವಲ್ಲಿ ತ್ಯಾಗವಿಲ್ಲದೆ ಅದು ಸೇವೆಯಾಗದು, ಅದು ವ್ಯಾಪಾರ ಆಗ್ತದೆ ಅಷ್ಟೇ. ವ್ಯಾಪಾರ ಆಗ್ತದೆ, ವ್ಯಾಪಾರ ಆಗಬಾರ್ದು. ಅದು ನಮ್ಮೆಲ್ಲ ಸಂಬಂಧಗಳು ಆಗಿರ್ತದೆ. ಅದಕ್ಕೆ ಹೇಳ್ತಾರೆ ವೈದ್ಯರ ಮಿತ್ರ ಯಾರು ಅಂದರೆ ರೋಗಿಯಾಗಿರುತ್ತಾನೆ. ಅವರು ಮಿತ್ರರು ಅಂತ ಹೇಳಿಕೊಂಡು ಒಂದಷ್ಟು ನಾವು ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ. ನಾವೆಲ್ಲ ನಮ್ಮ ಸಂಬಂಧಗಳನ್ನು ನಾವು ಹೇಗೆ ಇಟ್ಟುಕೊಳ್ತೇವೆ ಅಂತಂದರೆ ಒಂದಷ್ಟು ವ್ಯವಹಾರದ ದೃಷ್ಟಿಯಲ್ಲಿ ಸಂಬಂಧಗಳನ್ನು ಇಟ್ಟುಕೊಳ್ಳುತ್ತೇವೆ. ವ್ಯವಹಾರದ ಸಂಬಂಧಗಳಲ್ಲಿ ನಾವು ಅದನ್ನು ಇರಿಸಿಕೊಂಡಾಗ ಬದುಕು ಕೂಡ ವ್ಯಾಪಾರ ಆಗ್ತದೆ. ಅದು ವ್ಯಾಪಾರ ಆಗಬಾರದು. ಅರ್ಥೈಸಿಕೊಂಡು ನಮ್ಮ ಸಂಬಂಧಗಳನ್ನು ಅರ್ಥೈಸಿಕೊಂಡು ಬದುಕಲ್ಲಿ ಅಳವಡಿಸಿಕೊಂಡಾಗ ಅದು ಸಂಸ್ಕಾರವಾಗುತ್ತದೆ ಅಂತ ಹೇಳ್ತಾರೆ. ಈಗ ವೈದ್ಯರು ಔಷಧಿ ಕೊಡುವಾಗ ಏನು ಹೇಳ್ತಾರೆ? ಇಷ್ಟೊತ್ತಿಗೆ ತಗೊಳ್ಬೇಕು, ಹೀಗೆ ತಗೊಳ್ಬೇಕು, ಹೀಗೆ ನೀರನ್ನು ಕುಡಿಬೇಕು, ಎಲ್ಲವನ್ನು ಹೇಳಿಟ್ಟಿರ್ತಾರೆ. ಸ್ವಲ್ಪ ತಪ್ಪಿದರೆ ಏನಾಗ್ಬೋದು? ತೊಂದರೆಗಳಾಗಬಹುದು. ಇವತ್ತು ಆಯುರ್ವೇದ ಶಾಸ್ತ್ರದ ಬಗ್ಗೆ ನಾವು ಹೇಳ್ಬೋದು. ಅದು ಚರಕ ಸಂಹಿತೆ ಇರಬಹುದು, ಇನ್ನು ಬೇರೆ ಬೇರೆ ಇದ್ದಾವೆ. ಆರ್ಯಭಟ ಅನ್ನುವರು ತುಂಬ ನಮಗೆ ಅನುಕೂಲವನ್ನು ಮಾಡಿರುವಂಥದ್ದು. ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಒಂದು ವಿಚಾರ ಹೇಳಿ ನಾನು ವಿರಮಿಸ್ತೇನೆ. ಈ ಧನ್ವಂತರಿ ಅನ್ನುವಂಥ ಒಂದು ದೇವ ಇದ್ದಾನೆ. ಅವ ಔಷಧೀಯ ಇದಕ್ಕೆಲ್ಲ
ಮೇಲ್ಪಂಕ್ತಿಯಲ್ಲಿರುವ ಮೂಲವಾಗಿ ಅವರೇ ಆಯುರ್ವೇದ ಶಾಸ್ತ್ರದಲ್ಲಿ ಮುಂದೆ ಬರುವವರು ಧನ್ವಂತರಿ ದೇವ ಅಂತ. ಸಮುದ್ರ ಮಥನ ಕಾಲದಲ್ಲಿ ಎಲ್ಲ ಸುವಸ್ತುಗಳ ಮೇಲೆ ಬರುವಾಗ ಒಂದಷ್ಟು ಬಂದಿರುವಂಥದ್ದು, ಉದಿಸಿರುವಂಥದ್ದು ಲಕ್ಷ್ಮಿಯೂ ಬಂದಿದ್ದಾಳೆ. ಆದರೆ ಧನ್ವಂತರಿಯು ಉದಿಸಿ ಬರ್ತಾನೆ. ಜಳೂಕವನ್ನು ಕೈಯಲ್ಲಿ ಹಿಡ್ಕೊಂಡು ಔಷಧೀಯ ಗುಣಗಳಿರುವಂಥ ಬೇರು ತರುಗಳನ್ನು ಹಿಡ್ಕೊಂಡು ಬಂದಿರುವಂಥದ್ದು ನಮಗೆ ಕಾಣ್ತದೆ. ಆ ಧನ್ವಂತರಿ ದೇವ ಏನು ಮಾಡ್ತಾನೆ ಅಂತಂದರೆ, ಒಂದು ಮರದ ಮೇಲೆ ಪಕ್ಷಿಯಾಗಿ ಕೂತ್ಕೊಳ್ತಾನೆ. ಪಕ್ಷಿಯಾಗಿ ಕೂತ್ಕೊಂಡು ಸ್ವರವನ್ನು ಕೊಡ್ತಾನೆ. ಕೋರುಕು ಕೋರುಕು ಅಂತ ಸ್ವರ ಮಾಡ್ತಾನೆ. ನೀವೆಲ್ಲ ಕಾಡಲ್ಲಿ ಹೋಗುವಾಗ ಆ ಪಕ್ಷಿಯ ಕೂಗು ಕೇಳ್ಬೋದು. ಕೋರುಕು ಕೋರುಕು ಅಂತ. ಅದು ತುಳುವಲ್ಲಿ ಅದಕ್ಕೆ ಕುಟ್ರು ಪಾಂಡೆ ಅಂತ ಹೇಳ್ತಾರೆ. ಕುಟ್ರು ಪಕ್ಕಿ ಕುಟ್ರು ಬಾಂಡು ಅಂತ ಹೇಳ್ತಾರೆ. ಆ ಪಕ್ಷಿಯಾಗಿ ಕೂಗುವಾಗ ಹಿಂದೆಯಿಂದ ವಾಗ್ಭಟನ ಇರ್ತಾನೆ. ವಾಗ್ಭಟ ಏನು ಹೇಳ್ತಾನೆಂದರೆ, ಹಿತ ಬುಕ್ಕು ಮಿಥ ಬುಕ್ಕು ಋಥ ಬುಕ್ಕು ಅಂತಂದ ಹಿಂದಿಂದ. ಅವರು ಕೇಳಿದು ಕೋರುಕ್ ಅಂದರೆ ಯಾರು ಆರೋಗ್ಯವಂತ ಅಂತ ಅವರ ಪ್ರಶ್ನೆ. ಹಿಂದಿಂದ ವಾಗ್ಭಟ್ರು ಹೇಳ್ತಾರೆ, ಹಿತವಾಗಿ ಉಣ್ಣುವವ ಮಿತವಾಗಿ ಉಣ್ಣುವವ ಋತುಗಳಿಗೆ ಸರಿಯಾಗಿ ಉಣ್ಣುವವನೇ ಆರೋಗ್ಯವಂತ. ಪೇಟೆಯಲ್ಲಿ ಅಂದರೆ ವರ್ಷದಲ್ಲಿ 6 ಋತುಗಳಿದ್ದಾವೆ. 6 ಋತುಗಳಲ್ಲಿ ಈಗ ಗ್ರೀಷ್ಮ ಋತು ನಡೀತಾ ಉಂಟು. ಅಂದರೆ ಆಯಾಯ ಕಾಲಕ್ಕೆ ಪೇಟೆಯಲ್ಲಿ ಆಹಾರಗಳೆಲ್ಲ ಬರ್ತದೆ. ಯಾವುದು ಹೆಚ್ಚು ಅಲ್ಲಿ ವ್ಯಾಪಾರ ಆಗ್ತದೆ ಅಂತ ನೋಡಿ ಅದನ್ನು ನಾವು ಪಡ್ಕೊಳ್ಬೇಕು. ವ್ಯಾಪಾರ ಆಗೋದಂದರೆ ಇಲ್ಲಿ ಬರುವಂಥದ್ದು, ಆ ಕಾಲಕ್ಕೆ ಬರುವಂಥದ್ದು, ಆ ಋತುಗಳಿಗೆ ಬರುವಂಥ ಯಾವುದು ವಸ್ತುಗಳಿದ್ದೇವೆ ಅದನ್ನು ಪಡ್ಕೊಳ್ಬೇಕು. ಈಗ ನಾವೆಲ್ಲ ಕೆಸುವಿನ ಎಲೆಯಿಂದಲಾಗಿ ಒಂದಷ್ಟು ತಿಂಡಿಯನ್ನು ಮಾಡಿಕೊಂಡು ತಿಂತೇವೆ. ಈ ಕಾಲಕ್ಕೆ ಯಾಕೆ ತಿನ್ನಬೇಕು? ದೇಹ ಸ್ವಲ್ಪ ಉಷ್ಣವಾಗಿರಬೇಕು ಅಂತ ಮಳೆಯ ಸಮಯದಲ್ಲಿ ಅದನ್ನು ಉಪಯೋಗ ಮಾಡ್ತಾರೆ. ನಮ್ಮಲ್ಲಿ ಬೇರೆ ಬೇರೆ ವಸ್ತುಗಳಿದ್ದಾವೆ, ಅದನ್ನೆಲ್ಲ ಆಯಾ ಕಾಲಕ್ಕೆ ತಿನ್ನುವಂಥದ್ದು. ಸೌತೆಕಾಯನ್ನು ಕೊರೆದು ಒಂದಷ್ಟು ಬೆಲ್ಲ ಹಾಕ್ಕೊಂಡು ತಿನ್ನುವಂಥದ್ದು ಈ ಕಾಲಕ್ಕೆ ಯಾಕೆ? ಅಕ್ಕಿ ಹುಡಿ ಮಾಡಿಕೊಂಡು ಬೆಲ್ಲ ಸೇರಿಸ್ಕೊಂಡು ತಿನ್ನುವಂಥದ್ದು ಏಕೆ? ಇದಕ್ಕೆಲ್ಲದ ಒಂದು ಹಿಂದೆ ಅರ್ಥವಿದೆ, ಸುಮ್ಮನೆ ಅದನ್ನು ಹೇಳಲೇ ಇಲ್ಲ. ನಾವೆಲ್ಲ ಅಲೋಪತಿಕ್ ಅಂತ ಹೇಳ್ತಾರೆ ನೋಡಿ. ಈಗ ಆಂಗ್ಲ ವಿಷಯದ ಬಗ್ಗೆಯೂ ನಾವು ಔಷಧಿಗೆ ಮೊರೆ ಹೋಗ್ತೇವೆ, ಆಯುರ್ವೇದದಲ್ಲೂ ಮೊರೆ ಹೋಗ್ತೇವೆ, ಅಥವಾ ಹೋಮಿಯೋಪತಿಕಲ್ಲಿ ಕೂಡ ನಾವು ಅದನ್ನು ಮೊರೆ ಹೋಗ್ತೇವೆ. ಯಾವುದನ್ನಾದರೂ ನಾವು ಶ್ರದ್ಧೆಯಿಂದ ಮಾಡದಿದ್ದರೆ ಅದು ನಮಗೆ ಫಲಕಾರಿ ಆಗುವುದಿಲ್ಲ. ಅವು ಕೋಡೆ ಪಣ್ತೀರು ನಾನು ಎಲ್ಲಂಜಿ ತಿನ್ಪುಣೆ ಮಾತ್ರೆ ಅಂತಂದರೆ ಇದಾಗುವುದಿಲ್ಲ, ಅದು ಅವನಿಗೆ ಫಲಕಾರಿ ಆಗುವುದಿಲ್ಲ. ಆದ್ದರಿಂದ ಈ ಶಿಬಿರವನ್ನು ನಾವು ಒಂದು ಅರ್ಥಪೂರ್ಣವಾಗಿ ನಡೆಸಬೇಕು ಅಂತ ಒಂದು ಆಯೋಜಿಸಿದ್ದೇವೆ. ಪ್ರತಿ ವರ್ಷವೂ ಆಗ್ತದೆ. ರೋಗಿಗಳು ಹೆಚ್ಚಾಗಬಾರ್ದು ಅಂತ ನಾವು ಹೇಳೋದು. ಹೆಚ್ಚಾಗಬಾರ್ದು, ಕಡಿಮೆ ಆಗಬೇಕು. ಹಾಗೆ ಅಂತ ಹೇಳಿಕೊಂಡು ನಮ್ಮಲ್ಲಿ ಆಸ್ಪತ್ರೆಗಳು ಕಡಿಮೆ ಆಗಲಿಲ್ಲ, ರೋಗಗಳು ಕಡಿಮೆ ಆಗಲಿಲ್ಲ, ತುಂಬಿ ತುಳುಕ್ತಾ ಇದ್ದಾರೆ. ನಾನೀಗ ಮಂಗಳೂರು ಕಡೆಯಿಂದ ಬಾಂಬೆ ಕಡೆಯಿಂದ ಬಂದಿದ್ದು. ಅಲ್ಲಿ ಒಂದು ಆಸ್ಪತ್ರೆ ಒಬ್ಬರು ಡಾಕ್ಟ್ರು ನಮ್ಮನ್ನು ಕರೆಸಿಕೊಂಡು ಮತ್ತೆ ಇಲ್ಲಿಗೆಲ್ಲ ಬಂದಿದ್ದರು ಜೊತೆಗೆ. ಅವರು ಇಲ್ಲೇ ಓದಿಕೊಂಡು ಮತ್ತು ಅಲ್ಲಿ ಈಗ ಅವರು ಏನು ಮಾಡ್ತಾರೆ ಅಂತಂದರೆ ಬೇರೆ ಬೇರೆ ಇಲ್ಲಿಯೂ ಕೂಡ ಸೇವೆಯನ್ನು ಮಾಡಲಿಕ್ಕೆ ಅವರು ಸಹಾಯವನ್ನು ಮಾಡಿದ್ದಾರೆ. ಡಾಕ್ಟ್ರು ಅದೀಪ್ ಶೆಟ್ಟಿ ಅಂತ ಹೇಳಿಕೊಂಡು ಅವರಿಗೊಂದು ಅಭಿನಂದನೆ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಈ ಸಂದರ್ಭದಲ್ಲಿ ಹಲವಾರು ಸೇವೆಯಲ್ಲಿ ಅವರವರನ್ನು ತೊಡಗಿಸಿದ್ದಾರೆ. ಯಾರಿಗೂ ಪ್ರಚಾರಕ್ಕೆ ಇಲ್ಲದೆ ಮಾಡುವಂಥ ಸೇವೆಗಳು. ಕೆಲವು ಕಣ್ಣಿನ ಬಗ್ಗೆ ಆಪರೇಷನ್ ಮಾಡುವಾಗ ಬಹುಶಃ ಇವರು ಸಂಪರ್ಕ ಮಾಡಿರಲಿಕ್ಕೂ ಸಾಕು, ಅಕ್ಲೇನೆ ಯಾನು ಮನ್ಪಾವೆ ಆಪರೇಷನ್ದ ಖರ್ಚು ಯಾನು ಬರ್ಪಾವೆ ಅಂತ ಹೇಳಿಕೊಂಡು ತೊಡಗಿಸಿಕೊಂಡವರು ನಮ್ಮಲ್ಲಿ ಏನು ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಆದ್ದರಿಂದ ಈ ಒಂದು ಸೇವೆ ಅನ್ನುವಂಥದ್ದು ಅರ್ಥಪೂರ್ಣ ಆಗಬೇಕಾದರೆ ಅದನ್ನು ಬಳಸಿಕೊಳ್ಳುವವರು ಚೆನ್ನಾಗಿ ಬಳಸಿಕೊಳ್ಳಬೇಕು ಅಂತ. ಪೊಕ್ಕಡೆ ಕನ್ನಡಕ್ಕೆ ತಗೊಂಡು ಹೋಗಲಿಕ್ಕೆ ಬರಬಾರ್ದು. ಮೂರನೇದ ಎಡ್ಡೆಜ್ಜಿ ಇಂಥ ಎಡ್ಡೊಂಡ ತೂಕ ಈ ಸರ್ತಿ ನೆಣಂಜು ಕೊರಲೆ ಅಂತ ಹೇಳ್ಕೊಂಡು ಬರುವುದಲ್ಲ. ಅಗತ್ಯ ಇದ್ದರೆ ಮಾತ್ರ ಅದನ್ನು ನಾವು ಬಳಸಿಕೊಳ್ಳಬೇಕು. ಇವತ್ತು ನಾವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ರೋಗ ನಿವಾರಣೆಗೆ ಬೇಕಾಗಿರುವಂಥ ಪ್ರತಿವಿಧಿಗಳು ಏನಿದೆಯೋ ಅದನ್ನು ನಾವು ಮಾಡಿಕೊಳ್ಬೇಕಾಗ್ತದೆ. ಯಾವುದೇ ಆಗಲಿ ನಾವು ಹಿತ ಮಿತವಾಗಿ ಆಹಾರವನ್ನು, ಅಮೃತವೂ ಕೂಡ ವಿಷವಾಗುತ್ತದೆ, ಅನ್ನವೂ ವಿಷವಾಗುತ್ತದೆ. ಯಾವಾಗ ಅಂದರೆ ಅತಿಯಾದಾಗ. ಅದರಿಂದ ಬಳಸುವ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ನಾವು ಕಾಪಿಡಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳುತ್ತಾ, ವಾತ ಪಿತ್ತ ಕಫವನ್ನು ಬಿಟ್ಟು ಯಾವುದೂ ಇಲ್ಲ. ಎಲ್ಲ ರೋಗ 3 ವಿಷಯದಲ್ಲೇ ಬರುವಂಥದ್ದು, 3 ವಿಚಾರದಲ್ಲಿ ಇರುವಂಥದ್ದು. ವಾತ ಪಿತ್ತ ಕಫ ಶರೀರದಲ್ಲಿ ಅದರ ಭಾಗವನ್ನು ಹೇಳ್ತಾರೆ.
ಪಿತ್ತ ಅನ್ನುವಾಗ ನಮ್ಮಲ್ಲಿ ಹೊಟ್ಟೆಯನ್ನು ತೋರಿಸುವುದು, ಆದರೆ ಅದರ ಎಲ್ಲಿ ಕಾಣುವುದು ಅದೊಂದು ತಲೆಯಲ್ಲಿ, ತಲೆ ತಿರುಗಿಲಿಕ್ಕೆ ಆಪುದು ಮಾರೆ ದಾನೆ ಅಂತ ಒಳ್ಳೆ ಪಿತ್ತಿ ಏರ್ದಂಡ ಅಂತ ನಲ್ಲ ಬಿಂಗಿರಿ ಪಾತ್ರೆ ಒಂದಲ್ಲ ದಾನೆ ಪಿತ್ತಿಗೆ ಎದರ್ದಂಡ ಈಗ ಒಂತೆ ದಾಲಾಂಡ ಕೊರ್ಲೆ ಲಿಂಬೆ ದರಸನಾಬ ಕೊಂಚ ದಾಲ ಮಂತು ಕೊರ್ಲೆ ಎಂದು ಅವಂತೆ ಪಿರಿಕಿಲೆಕ ಪಾತ್ರೆ ಬೇದಾದೆ ಎಂದು ಗೊತ್ತಾಪ್ಜಿ ಪಿತ್ತಿಗೆ ಕೆದರ್ದನೆ ಎಂದು ಓಳು ಶುರುವಾತನೇ ಬಂಜಿಡು ತೋಜನೆ ಮಂಡೇಡು ಅಣ್ಣ ಕಣ್ಣು ಮಂಜಲಾಪನೆ ಇದು ಪಿತ್ತದ ಕೆಲವು ಬೇತೆ ಬೇತೆ ವಿಷಯಗಳು ಎಲ್ಲ ವಿಷಯವನ್ನು ನಾವು ನೋಡ್ಬೋದು. ಆದರೆ ನಮಗೆ ಬೇಕಾಗಿರುವಂಥದ್ದು ಇವತ್ತಿನ ಈ ಶಿಬಿರ ಅರ್ಥಪೂರ್ಣವಾಗಿಬೇಕು. ಎಲ್ಲ ಸಂಸ್ಥೆಯವರು ಬೇರೆ ಬೇರೆ ಸಂಸ್ಥೆಯವರು ಬಂದಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ. ಎಲ್ಲವರನ್ನು ನಾನು ಹೆಸರಿಸಿ ಹೇಳುವುದಿಲ್ಲ. ಈ ಭಾಗದಲ್ಲಿದ್ದಾರೆ, ಆ ಭಾಗದಲ್ಲಿದ್ದಾರೆ. ಇದೊಂದು ಸೇವೆ ಅನ್ನುವಂಥದ್ದು ಭಗವಂತನಿಗೆ ಪ್ರಿಯವಾಗಿರುವಂಥ ಒಂದು ಸೇವೆ ಅಂತ. ದೇವರು ಎಲ್ಲಿ ಬಂದು ಸೇವೆ ಸ್ವೀಕಾರ ಮಾಡೋದಿಲ್ಲ, ದೇವರು ಬಂದು ಎಲ್ಲಿಯೂ ಸೇವೆಯನ್ನು ಸ್ವೀಕಾರ ಮಾಡೋದಿಲ್ಲ. ಈ ಮಾನವ ಸೇವೆಯಲ್ಲಿ ಅದನ್ನು ಭಗವಂತ ಮೆಚ್ಚಿಕೊಳ್ತಾನೆ. ಒಂದಷ್ಟು ಉಪಕರಿಸಿಕೊಂಡು ಬದುಕಬೇಕು. ಅದೇ ನಿಜವಾದ ನಮ್ಮ ಮನುಷ್ಯನ ಧರ್ಮ ಅಂತ ಹೇಳುತ್ತಾ ಮಾನವ ಧರ್ಮವನ್ನು ನಾವು ಉದ್ಧರಿಸಬೇಕು. ಅದು ಮಾಧವನಿಗೆ ಪ್ರಿಯವಾಗ್ತದೆ. ನಾವೆಲ್ಲ ರೋಗಿಗೆ ಲಿಂಗಭೇದವಿಲ್ಲ. ರೋಗಿ ಎಲ್ಲರಿಗೂ ರಕ್ತವು ಕೊಡುವಾಗ ಯಾರಿಗೂ ಯಾರ ರಕ್ತವೂ ಆಗ್ತದೆ, ಅದರಲ್ಲಿ ಭೇದ ಇಲ್ಲ ನೋಡಿ. ರಕ್ತ ಆದರೆ ಆಯ್ತು ಅಷ್ಟೇ, ಯಾರದು ಅಂತ ನೋಡೋದಿಲ್ಲ ನಾವು. ಹೊರ ಕುರ್ಲೆ ಮಾರೆ ನೆತ್ತಿರೋದು ಅಂತ, ಅಗತ್ಯ ಉಂಟು ಕುರ್ಲೆ ನೆತ್ತಿರೋದು ಅಂತ. ಅಂದರೆ ಇಲ್ಲಿ ಯಾವುದನ್ನು ಮೀರಿ ಇರುವಂಥ ಒಂದು ವಿಚಾರವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಸೇರಿರುವಂಥ ಎಲ್ಲರಿಗೂ ಕೂಡ ಆರೋಗ್ಯವನ್ನು ಕೊಡಲಿ, ಆಯುಷ್ಯವನ್ನು ಕೊಡಲಿ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು, ಅಲ್ಲ ಈ ಹುಟ್ಟು ಸಾವಿನ ಮಧ್ಯೆ ಇರುವುದೊಂದು ಬದುಕು ಅಂತ ಒಬ್ಬರು ಯಾರು ಹೇಳಿದೇನಂತೆ, ನೀಗ ದಿಂಜ ಸಮಯ ಬದುಕೊಡುದಾಂಡು ಓ ಮಿತ್ತೊಂಜಿ ಗುಡ್ಡೆಡು ಒಂಜಿ ಕೆರೆ ಉಂಡು ಅದು ನೀರು ಪರ್ಲ ಅಂತ ಹೇಳಿದ್ರಂತೆ. ಕೊಳದಲ್ಲಿ ನೀರು ಕುಡಿದ್ರೆ ನೀನು ಸಾಯುವುದೇ ಇಲ್ಲ ಅಂತ. ಇವರು ಸಾಮಾನ್ಯ ಮೊದಲೇ 70-80 ಆಗಿದೆ ಅವರಿಗೆ. ಹೋದ್ರಂತೆ ಅಲ್ಲಿಗೆ, ಒಂಚೂರು ನೀರು ಮಾರೆ ಬದುಕೊಂಡಿಗೆ ದಿಂಜ ಸಮಯ ಅಂತ ಬೊಗಸೆ ಹಾಕಿ ನೀರು ಎತ್ತಬೇಕನ್ನುವಾಗ ಒಂದು ದೊಡ್ಡ ಕಪ್ಪೆ ಹೊರಗೆ ಬಂತು ಅಲ್ಲಿಂದ. ಒಂತಿಯ ಪರೋಡ್ಜಿ ದಾನೆ ಇದೆ ಈಗ ನೀರು ಪರ್ಪಣೆ ಯಾನ್ ಪರ್ಪಣೆ ದಂಡ ಬದುಕೊಡಿ ಹೆಂಗೆ ದಿಂಜ ಸಮಯ ಬದುಕೊಡೊಂದು ಆಸೆ ಉಂಡು ಐಕೆ ನೀರು ಪರಡು ಒಂದುಲ್ಲೆ ನೀರು ಪರ್ಲ ಮಾರೆ ತೂಲ ಯಾನೊಂದು ಎಟ್ಟೇ ಬದುಕೊಂದಿಲ್ಲ ಎಂದೇ ನೀರಿಡು ಹಿಂಗೆ ಸೈಯೊಡೊಂದು ಮನಸ್ಸಾತನು ಸೈಯರ್ನೇ ಅವೊಂದಿಜ್ಜಿ ಅಂಚಾದ ಈ ಪಕ್ಕಾಡೆ ಬರೋಡ್ಚಿ ಅವಳೇ ಉಪ್ಪಲ ನಿನ್ನ ಕಾಲೋಗಿ ಪೋಯ್ದರು ಅಂದ ಹೆಂಗೆ ಬದುಕ್ಯಾರ ಇತ್ತಲ ಆಪುಜಿ ಕಣ್ಣು ಕೈಕ್ ಮಂತ ಬಲ ಇಜ್ಜಿ ಆಯುಷ್ಯ ಉಂಡಾತೆ ಪ್ರಯೋಜನ ಇಜ್ಜಿ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಒಂಜಿ ಪಾತೆರ ಉಂಡು. ಈ ಶರೀರ ನೆನಪಿನ ಸಾಧನ ಶರೀರ ಆವುಡವು ಸಾಧನದ ಮೂಲ ಉದ್ದೇಶನೇ ಅವೇ ಶರೀರನೇ. ಶರೀರ ಜನ ದಾಲ ಮನ್ಪರೆ ನಂಗೆ ಸಾಧ್ಯತೆ ಆಪುಜಿ ಅಂಡ ಪ್ರಾಯ ಆಪುಂಡ ಐಕ್ ಉಂತು ನಲ್ಕನ ಉಂತರೆಗೆ ಸಾಧ್ಯತೆ ಇಜ್ಜಿ ಓ ಶೀರ್ಯತೆಯಿಂದ ಐಕ್ ಪುದರುಂಡು ಓ ಕ್ಷಯ ಆಪುಂಡ ಅವು ಶರೀರ ಓ ಕ್ಷಯ ಆಪುಂಡ ಅವು ಪ್ರಕೃತಿ ಅಂಚನೆ ನಮ್ಮ ಬದುಕಲ ನಡಪ ಅಂತ ಪಪ್ಪುನಂಜಿನ ಅನಿವಾರ್ಯತೆ ಉಂಡು. ಆಯುಷ್ಯಲ ಆರೋಗ್ಯಲ ನಮ್ಮ ದೇವರೆಡೆ ಕೆಣ್ಣಂಗೆ ನಮ್ಮ ಕೆಣ್ಣು ಅಂಚನೆ ಆಯುರಾರೋಗ್ಯವನ್ನು ಕೊಡಿ ಇಂದು ಪುತ್ರ ಪೌತ್ರಾದಿ ಐಶ್ವರ್ಯಗಳನ್ನು ಕೊಡಿ ಎಂದು ವೈದಿಕ ಪ್ರಾರ್ಥನೆ ಉಂಡು. ಹೆಚ್ಚಿಗೆ ಪಾತಿರುಜಿಯಾನು ನಮ್ಮ ಮಕ್ಕಳು ಮಾತು ಬಿಟ್ಟು ಗುಳ್ಳೇರಿ ಪೂರ್ವನೆಲ್ಲ ವಿಚಾರ ಮಂತನಾಂಡ ಒಂದು ಎಡ್ಡೆ ಸಂದೇಶ ಪಿದೈ ಬರುವ ವಿಷಯ ಉಂಡು ಒಂದು ಸೇರಿನಂಚಿನ ಮಾತರಿಗಿಲ್ಲ ಒಂದು ಉದ್ದೇಶದ ಎಂದಿಕೆಂಡು ಪುಟ್ಟು ಬರ್ಬದ ದಿನೊಟ್ಟು ಒಂದು ಆತ ಜನ ಮಾನಿಗೆ ದಾಲಾಂಡ ಸೇವೆ ಆವಡಿನ ಉದ್ದೇಶದ ಒಂದು ಇದನ್ನು ಆಯೋಜನೆ ಮಂತನಂಚಿನ ಮಾತರಿಗಳ ದೇವರೆಡ್ಡೆ ಪುದಿಪಾವಡು ದೇವರೆಡ ಪ್ರಾರ್ಥನೆ ಒಂದು ನನ್ನ ಪಾತಿರು ಬಿಂದು ದೀಪೆ ಅವಧೂತ ಚಿಂತನ್ ಗುರುದೇವದತ್ತ. ವೈದ್ಯಕೀಯ ಶಿಬಿರಕ್ಕೆ ಪರಮಪೂಜ್ಯ ಸ್ವಾಮೀಜಿಯವರು ಆಧ್ಯಾತ್ಮದ ಆಶೀರ್ವಾದದೊಂದಿಗೆ ನಮಗೆ ಶುಭ ಹಾರೈಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾದ ಪ್ರೀತಿಯ ಪ್ರಣಾಮಗಳನ್ನು ಸಲ್ಲಿಸ್ತಿದ್ದೇನೆ. ನಮ್ಮೊಂದಿಗೆ ಹಿರಿಯ ವೈದ್ಯರಿದ್ದಾರೆ, 2 ಸಂಸ್ಥೆಯ ಪ್ರಿನ್ಸಿಪಾಲ್ ಇದ್ದಾರೆ. ಡಾಕ್ಟರ್ ಸಂದೀಪ್ ಬೇಕಲ್ ಆರ್ ಆಯುರ್ವೇದದಲ್ಲಿ MD ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ಡಿಪ್ಲೊಮಾ ಹೊಂದಿರುವವರು. ವೈದ್ಯಕೀಯ ಶಿಕ್ಷಕರಾಗಿ ವೈದ್ಯರಾಗಿ 19 ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ. ಯುವಕರಲ್ಲಿ ಮತ್ತು ಮಕ್ಕಳಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಯುವ ಸ್ವಾಸ್ಥ್ಯ ಚಿಂತನ ಮತ್ತು
ಬಾಲ ಸ್ವಾಸ್ಥ್ಯ ಚಿಂತನಾ ಕಾರ್ಯಕ್ರಮಗಳನ್ನು ಸಂಘಟಿಸಿದ್ದಾರೆ. ವರ್ಮ ಚಿಕಿತ್ಸೆಯಲ್ಲಿ ರಷ್ಯನ್ ಮತ್ತು ಅಮೇರಿಕನ್ ಬ್ಯಾಚ್ಗಳಲ್ಲಿ ತರಬೇತಿ, 50ಕ್ಕೂ ಹೆಚ್ಚು CPR ತರಬೇತಿ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಊರುಗಳಲ್ಲಿ ಹಮ್ಮಿಕೊಂಡಿದ್ದಾರೆ. ಪ್ರಸಿದ್ಧ ದೈನಿಕಗಳಲ್ಲಿ ಆಯುರ್ವೇದ ಬಗ್ಗೆ ಹಲವಾರು ಲೇಖನಗಳನ್ನು ಬರೆದಿದ್ದಾರೆ. ಪ್ರಕೃತ ಅವರು ಪ್ರಿನ್ಸಿಪಾಲ್ ಮತ್ತು ಮುಖ್ಯ ವೈದ್ಯಾಧಿಕಾರಿ, ಶಾರದಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್, ಪುತ್ತೂರು ಕಾಲೇಜು ಆಸ್ಪತ್ರೆ, ಮಂಗಳೂರು. ಇವರು ಈಗ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ವಿನಂತಿಸ್ಕೊಳ್ತಿದ್ದೇನೆ. ಹಾಗೂ ಮಾತೆಯ ಚರಣ ಕಮಲಗಳಿಗೆ ವಂದನೆಗಳನ್ನು ಅರ್ಪಿಸ್ತಾ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ಸಹ ನಮಸ್ಕರಿಸ್ತಾ, ಹಾಗೆ ಸಭೆಗೆ ನಮಸ್ಕರಿಸ್ತಾ ಒಂದೆರಡು ಚಿಂತನೆಗಳನ್ನು ಮಾತ್ರ ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಆಯುರ್ವೇದದ ಬಗ್ಗೆ ಗುರುಗಳಾಗಲೇ ಸಮಗ್ರವಾಗಿ ತಿಳಿಸಿದ್ದಾರೆ. ಸಂಕ್ಷಿಪ್ತವಾಗಿ ತಿಳಿಸಿದರೂ ಕೂಡ ಅದರ ಸಾರವನ್ನೇ ಬಿಚ್ಚಿಟ್ಟಿದ್ದಾರೆ ಅವರು. ಆದರೂ ಕೂಡ ಒಂದು ಮಠದ ಅಥವಾ ಒಂದು ಈ ಥರ ಪುಣ್ಯಕ್ಷೇತ್ರದ ಎಷ್ಟು ದೊಡ್ಡ ಪ್ರಾಮುಖ್ಯತೆ ಇದೆ ಈ ಆರೋಗ್ಯವನ್ನು ಪ್ರಚಲಿತಗೊಳಿಸುವಲ್ಲಿ. ಯಾಕಂದರೆ ಆರೋಗ್ಯ ಅನ್ನುವಂಥದ್ದು ಎಲ್ಲರಿಗೂ ದುರ್ಲಭ. ಯಾವಾಗದವರೆಗೆ ಅವನು ಪ್ರಯತ್ನ ಮಾಡೋದಿಲ್ಲ ಆಗದವರೆಗೆ ದುರ್ಲಭವೇ ಅದು. ಯಾಕಂದ್ರೆ ಪ್ರತಿದಿನ ಪ್ರತಿನಿತ್ಯ ನಾವು ನಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳಿಕ್ಕೆ, ವೃದ್ಧಿಗೊಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು. ಇಲ್ಲ ಅಂತ ಹೇಳಿದರೆ ನಾವು ರೋಗಕ್ಕೆ ಖಂಡಿತ ಸಹಜವಾಗಿಯೇ ತುತ್ತಾಗ್ತೇವೆ. ಗುರುಗಳು ಈಗಾಗಲೇ ಹೇಳಿದಾಗೆ ದಿನಚರಿ, ಋತುಚರಿ ಇವೆರಡು ತುಂಬ ಮೂಲ ಒಂದು ಮೌಲ್ಯಗಳು ಆಯುರ್ವೇದದಲ್ಲಿ ಹೇಳಿರುವಂಥ ವಿಶೇಷ ವಿಷಯಗಳು. ಇದು ಇವತ್ತಿನ ದಿನ ಸಂಪೂರ್ಣವಾಗಿ ನಾವು ಮರ್ತಿದ್ದೇವೆ. ಒಂದು ಕೆಲವು ದಶಕಗಳ ಹಿಂದೆ ಹೋಗಿ ನೋಡಿದರೆ ನಮ್ಮ ಇಡೀ ಭಾರತದಲ್ಲಿ, ವಿಶ್ವದಾದ್ಯಂತ ಒಂದು ಲೆಕ್ಕದಲ್ಲಿ ಈ ಸೋಂಕಿಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ನಾವೇನು ಕರಿತೇವೆ, ಅದು ಹೆಚ್ಚಿನ ಪ್ರಮಾಣದಲ್ಲಿತ್ತು. ಆವಾಗ ಹೆಚ್ಚಿನ ಜನರು ಸಾವಿಗೆ ತುತ್ತಾಗ್ತಾ ಇದ್ದದ್ದು ಈ ಸೋಂಕಿನ ರೋಗಗಳಿಂದಾಗಿಯೇ ಹೊರತು ಬೇರೆದರಿಂದಾಗಿ ಅಲ್ಲ. ಆಗ ನಮ್ಮ ಸ್ವಾತಂತ್ರ್ಯ ಬಂದ ಸಮಯದಲ್ಲಿ ನಮ್ಮ ಸರಾಸರಿ ಜೀವನಮಾನ ಇದ್ದದ್ದು ಹೆಚ್ಚು ಕಡಿಮೆ 30-32 ವರ್ಷ. ಅಂದರೆ ಸರಾಸರಿ ಆಯುವಿನ ಪ್ರಮಾಣ 30-32 ವರ್ಷ ಇತ್ತು. ಇವತ್ತಿನ ದಿನ ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಅದು ಹೆಚ್ಚು ಕಡಿಮೆ 70-72 ವರ್ಷದವರೆಗಿದೆ. ಸ್ತ್ರೀಯರಲ್ಲಿ ಪುರುಷರಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಆದರೆ ಅದು ಅಷ್ಟು ದ್ವಿಗುಣಕ್ಕಿಂತ ಜಾಸ್ತಿ ವೃದ್ಧಿಯಾಗಿದೆ. ಆದರೆ ಅಲ್ಲಿ ಏನು ಸಮಸ್ಯೆ ಕಾಣ್ತಾ ಇದೆ? ಹಾಗಾದರೆ ನಮ್ಮೆಲ್ಲರ ಆರೋಗ್ಯ ತುಂಬ ಉತ್ತಮಗೊಂಡಿದೆಯಾ? ಇಡೀ ಆರೋಗ್ಯದ ಮಟ್ಟ ನಮ್ಮ ಇಡೀ ಭಾರತದಲ್ಲಿ ತುಂಬ ಉತ್ತುಂಗಕ್ಕೆ ಏರಿದೆಯಾ ಅಂತ ಅಂದ್ಕೊಂಡ್ರೆ ಖಂಡಿತವಾಗಿ ಇಲ್ಲ. ವೈದ್ಯರಾಗಿ ನಾವು ದಿನ ಬೆಳಗಾದರೆ ಬೇರೆ ಬೇರೆ ರೋಗಿಗಳನ್ನು ನೋಡ್ತಾ ಇರ್ತೇವೆ. ಆದರೆ ನಮಗೆ ಕಂಡುಬಂದುವರ್ತದ್ದು ಏನು ಗೊತ್ತಾ? ನಿನ್ನೆ ಕೂಡ ನಾನೊಬ್ಬರನ್ನು ನೋಡಿದ್ದೆ. ಅವರನ್ನು ಮಾತಾಡಿಸುವಾಗಲೂ ಇದೇ ನನಗೆ ಮತ್ತೆ ನೆನಪು ಬಂತು, ಅವರಿಗೆ ಕೂಡ ಹೇಳಿದೆ. ಕಾಲ ಕಳೀತಾ ಇದ್ದ ಹಾಗೆ ಯಾವ ರೋಗಗಳನ್ನು ನಾವು 60ರಲ್ಲಿ 70ರಲ್ಲಿ ನೋಡ್ತಾ ಇದ್ದೇವೋ ಅದು 40ರಲ್ಲಿ 50ರಲ್ಲಿ ಕಾಣಿಸ್ತಾ ಇದೆ. ಹೀಗೆ ಮುಂದುವರೆದ್ರೆ ಅದು ಇನ್ನೂ ಕಡಿಮೆಯ ಆಯುವಿನಲ್ಲಿ ಅದು ಕಂಡು ಬರ್ಬೋದು. ಅಂದರೆ ನಮ್ಮ ಆಯುವಿನ ಪ್ರಮಾಣ ಹೆಚ್ಚಾಗಿದೆ, ಆರೋಗ್ಯದ ಪ್ರಮಾಣ ಕಡಿಮೆ ಆಗಿದೆ. ಇದು ದೊಡ್ಡ ಒಂದು ದುರಂತ. ಈ ದುರಂತ ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ನಾವು ತುಂಬ ಹೆಚ್ಚಿನ ತೊಂದರೆಗೆ ಒಳಗಾಗಬೇಕಾಗ್ತದೆ ಅಂತ ನನಗೆ ಅನಿಸ್ತದೆ. ಆ ದೃಷ್ಟಿಯಲ್ಲಿ ಖಂಡಿತವಾಗಿ ಇಂಥ ಶಿಬಿರಗಳು ಮತ್ತು ನಮ್ಮ ಗುರುಗಳು, ಬೇರೆ ಬೇರೆ ಧರ್ಮಗುರುಗಳು ಯಾವಾಗ ಆರೋಗ್ಯದ ಚಿಂತನೆಯನ್ನು ಜನರಲ್ಲಿ ಮೂಡಿಸುವಂಥ ಪ್ರಯತ್ನ ಮಾಡ್ತಾರೆ, ಆವಾಗ ನಮ್ಮ ಸಮಾಜದಲ್ಲಿ ಆರೋಗ್ಯದ ಮಟ್ಟ ಖಂಡಿತವಾಗಿ ಹೆಚ್ಚುತ್ತದೆ ಅಂತ ಅಂದ್ಕೊಳ್ತೇನೆ. ಆಯುರ್ವೇದದ ದೃಷ್ಟಿಯಿಂದ ಆರೋಗ್ಯ ಅನ್ನುವಂಥದ್ದು ಕೇವಲ ಶಾರೀರಿಕ ಮಾನಸಿಕ ಆರೋಗ್ಯ ಅಲ್ಲ, ಸಾಮಾಜಿಕ ಆರೋಗ್ಯವೂ ಹೌದು, ಆಧ್ಯಾತ್ಮಿಕ ಆರೋಗ್ಯವೂ ಹೌದು. ಆದ್ದರಿಂದಾಗಿ ಇಂಥ ಸ್ಥಳಗಳಲ್ಲಿ ನೋಡಿ, ನಾವು ಯಾವತ್ತಾದರೂ ಒಂದು ಆಶ್ರಮಕ್ಕೆ ಬಂದರೆ, ಈ ದೇವಸ್ಥಾನಗಳಿಗೆ ಬಂದರೆ ಅಥವಾ ಧರ್ಮಸ್ಥಳಗಳಿಗೆ ಹೋದಾಗ ಶಾರೀರಿಕ ಆರೋಗ್ಯ ಹೇಗೆ ಇರಲಿ, ಮಾನಸಿಕವಾಗಿ ನಾವು ನೆಮ್ಮದಿಯನ್ನು ಪಡಿತೇವೆ. ಸಾಮಾಜಿಕವಾಗಿ ನಮಗೇನೋ ಒಂದು ಜವಾಬ್ದಾರಿ ಬರ್ತದೆ. ಇವತ್ತು ಬೆಳಗ್ಗೆ ಕೂಡ ನೋಡ್ತಾ ಇದ್ದೆ, ಎಷ್ಟು ತಾಯಂದರು ಅಲ್ಲಿ ನಮಗೆಲ್ಲ ಆಹಾರವನ್ನು ಬಡಿಸುವಂಥದ್ದು, ಎಷ್ಟು ಪ್ರೀತಿಯಿಂದ ಜೊತೆಯಲ್ಲಿ ಬೆರೆತು ಒಬ್ಬರನ್ನೊಬ್ಬರು ಹೊಂದಿಕೊಂಡು ಹೇಗೆ ಅದನ್ನು ಕೆಲಸ ನಿರ್ವಹಿಸ್ತಾ ಇದ್ದರು. ಅದು ಇಂಥ ಜಾಗಗಳಲ್ಲಿ ಮಾತ್ರ ಸಾಧ್ಯ. ಅಂದರೆ ಸಾಮಾಜಿಕ ಆರೋಗ್ಯ ಕೂಡ ಅಲ್ಲಿಗೆ ಲಭಿಸ್ತದೆ. ಅದಲ್ಲದೆ ಕೊನೆಗೆ ಆಧ್ಯಾತ್ಮಿಕ ಆರೋಗ್ಯ, ಗುರುಗಳ ಕೃಪೆ ಇದ್ದರೆ ಖಂಡಿತವಾಗಿ ಆರೋಗ್ಯ, ನಮ್ಮ ಆಧ್ಯಾತ್ಮಿಕ ಆರೋಗ್ಯಕ್ಕೆ ಕೂಡ ಪೂರಕವಾಗುವಂಥ ವಾತಾವರಣ ಖಂಡಿತ ಸಿಗ್ತದೆ. ನಾವು ಅದನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅಂತ ನನಗೆ ಅನ್ನಿಸ್ತದೆ. ಈ ದೃಷ್ಟಿಯಲ್ಲಿ ನಾನು ಒಡಿಯೂರು ಸಂಸ್ಥಾನಕ್ಕೆ ತುಂಬ ಚಿರಋಣಿ ಅಂತ ಹೇಳ್ತೇನೆ. ಯಾಕಂದರೆ ನಮಗೂ ಕೂಡ ಇವತ್ತಿನ ಈ ಚಿಕಿತ್ಸಾ ಶಿಬಿರದಲ್ಲಿ ಅವರು ಅವಕಾಶ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ
ನಾವು ಇಂತಹ ಶಿಬಿರಗಳನ್ನು ಮಾಡುವ, ಹೆಚ್ಚಿನ ಜನರಲ್ಲಿ ಅದರ ಬಗ್ಗೆ ಅರಿವನ್ನು ಮೂಡಿಸೋಣ ಅಂತ ಹೇಳ್ತಾ ನನ್ನ ಈ ಮಂತ್ರಗಳನ್ನು ಮುಗಿಸ್ತೇನೆ. ಧನ್ಯವಾದ. ಫಲಾನುಭವಿಗಳ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ಆರಂಭಿಸ್ತೇವೆ. ಅದರ ಮೊದಲು ನಮ್ಮ 2-3 ಅತಿಥಿಗಳು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳೊಂದಿಗೆ ನಮಗೆ ಶುಭ ಹಾರೈಕೆ ಕೊಡಬೇಕು. ನಮ್ಮೊಂದಿಗೆ ಪ್ರೊಫೆಸರ್ ಡಾಕ್ಟರ್ ಮಿತ್ರಾ ಎನ್ ಹೆಗಡೆ ಅವರಿದ್ದಾರೆ. ಒಬ್ಬ ಅದ್ಭುತ ಶಿಕ್ಷಣ ತಜ್ಞೆ, ಸಂಶೋಧಕಿ, ವೈದ್ಯೆ. ಅವರು 35 ವರ್ಷಗಳಿಗೂ ಹೆಚ್ಚು ಬೋಧನೆ ಮತ್ತು ವೈದ್ಯಕೀಯ ಅನುಭವವನ್ನು ಹೊಂದಿದ್ದಾರೆ. ಅಲ್ಲದೆ ರೋಗಿಗಳ ಆರೈಕೆಗೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದ್ದಾರೆ. ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸೂಚ್ಯಂಕಿತ ನಿಯತಕಾಲಿಕಗಳಲ್ಲಿ 485 ವಿಶೇಷ ಬರಹಗಳನ್ನು ಬರೆದಿದ್ದಾರೆ. ಸ್ನಾತಕೋತ್ತರ ವಿದ್ಯಾರ್ಥಿಗಳ ಮಾರ್ಗದರ್ಶಕರಾಗಿ 128 ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. 10 ಡಾಕ್ಟರೇಟ್ ವಿದ್ಯಾರ್ಥಿಗಳಿಗೆ ಯಶಸ್ವಿಯಾಗಿ PhD ಮಾರ್ಗದರ್ಶನ ನೀಡಿದ್ದಾರೆ. ದಂತಕ್ಷಯ ರೋಗ ಸಂಶೋಧನೆಯಲ್ಲಿ ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿದ್ದಾರೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ವೈಜ್ಞಾನಿಕ ವೇದಿಕೆಯಲ್ಲಿ 150ಕ್ಕೂ ಹೆಚ್ಚಿನ ಆಹ್ವಾನಿತ ಉಪನ್ಯಾಸವನ್ನು ನೀಡಿದ್ದಾರೆ. ವೈದ್ಯಕೀಯ ಕ್ಷೇತ್ರದ ಅತ್ಯುನ್ನತ ನಾಗರಿಕ ಗೌರವವಾದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯು ಅವರಿಗೆ ಸಂದಿದೆ. ಹಲವಾರು ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದಾರೆ. ಕ್ಯಾರಿಯರ್ 360, ಗೋಲ್ಡನ್ ಟೂತು, ಡೆಂಟಿಸ್ಟ್ ಎಕ್ಸಲೆನ್ಸ್ ಅವಾರ್ಡು, ವುಮನ್ ಡೆಂಟಿಸ್ಟ್ ಅವೇರ್ನೆಸ್ ಆಫ್ ದಿ ಇಯರ್ ಅವಾರ್ಡ್ ಮೊದಲಾದ ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದಾರೆ. ಪ್ರಕೃತ ಅವರು AJ ಶೆಟ್ಟಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ಮಂಗಳೂರು ಇಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾರೆ. ಅವರೀಗ ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅವರೇ, ಪೂಜಾ ಮಾತೆ, ವೇದಿಕೆ ಮೇಲಿರುವ ಗಣ್ಯರು, ವೇದಿಕೆಯ ಮುಂದಿರುವ ಗಣ್ಯರಿಗೆಲ್ಲ ನನ್ನ ನಮಸ್ಕಾರ. ಸ್ವಾಮೀಜಿ ಅವರಿಗೆ ಹೇಳಿದರು ನಮಗೆ ಸೇವೆ ಮನೋಭಾವ. ಇಲ್ಲಿ ಇದು ಸುರೇಶ್, ನಮ್ಮ ಕಾಲೇಜ್ ಮುಂಚೆ ಮ್ಯಾನೇಜರ್ ಆಗಿರೋ ಸುರೇಶ್ ಬಂದು ನನ್ನ ಹತ್ರ ಹೇಳಿದಾಗ ನಾನು ಎಣಿಸಿದೆ, ಇವತ್ತು ನನಗೆ ಬರಲಿಕ್ಕಾಗಲ್ಲ, ಯಾಕಂದರೆ ನನಗೊಂದು ಮೀಟಿಂಗ್ ಇತ್ತು. ಆದರೆ ದೇವರ ದಯದಿಂದ ಆ ಮೀಟಿಂಗನ್ನು ಪ್ರೀಪೋನ್ ಆಗಿ ಇವತ್ತು ಬಂದೆ. ಇಲ್ಲಿ ಬಂದ ಕೂಡಲೇ ಭಾರಿ ಖುಷಿ ಆಯಿತು ನನಗೆ. ಯಾಕಂದರೆ ಇಲ್ಲಿ ಆ ಪಾಸಿಟಿವ್ ಎನರ್ಜಿ ಉಂಟು. ಯಾವ ಜಾಗದಲ್ಲಿ ನಾವು ಬರುವಾಗ ಒಂದು ಎನರ್ಜಿ ಪಾಸಿಟಿವ್ ಇದ್ದರೆ ಆಗ ಎಲ್ಲ ನಾವು ಮಾಡಿದ ಕಾರ್ಯನೂ ಪಾಸಿಟಿವ್ ಆಗ್ತದೆ. ಸ್ವಾಮೀಜಿ ಹೇಳಿದರು ಸೇವಾ ಮನೋಭಾವ. ಈ ಆದಿತ್ಯವಾರ ಇಷ್ಟು ಜನ ಇಲ್ಲಿ ಬಂದಿದ್ದಾರೆ, ವಾಲಂಟಿಯರ್ಸ್ ಆಗಿ ಬಂದಿದ್ದಾರೆ. ಎಲ್ಲರೂ ಕೆಲಸ ಮಾಡೋರು, ಎಲ್ರಿಗೂ ಅವರವರ ಜವಾಬ್ದಾರಿ ಉಂಟು. ಅದನ್ನೆಲ್ಲ ಬಿಟ್ಟು ಜನರ ಸೇವೆಗಾಗಿ ಇಲ್ಲೆಲ್ಲರೂ ನೆರೆದಿದ್ದಾರೆ. ಅದೇ ಸೇವೆ ಮನೋಭಾವ ಇದ್ದರೆ ಆ ಎನರ್ಜಿ ಇನ್ನೂ ಡಬಲ್ ಆಗ್ತದೆ. ಆಗ ಸೇವೆ ಮನೋಭಾವ ಇದ್ದು ಪ್ರೀತಿಯಿಂದ ನಾವು ಕೆಲಸ ಮಾಡಿದ ಕೂಡಲೇ ನಾವೆಂಥ ಕೆಲಸ ಮಾಡಿದರೂ ಅದು ಸಕ್ಸಸ್ ಆಗ್ತದೆ. ಸ್ವಾಮೀಜಿಗೆ ಹೇಳಿದರು, ನಮ್ಮ ಜೀವಕ್ಕೆ ಆರೋಗ್ಯ ಇರಬೇಕಾದ್ರೆ ನಮ್ಮ ಆರೋಗ್ಯದಲ್ಲಿ ನಾವು ಏನು ಆಲೋಚನೆ ಮಾಡ್ತೇವೆ, ನಾವು ಏನು ತಿಂತೇವೆ, ಇದು ಎರಡು ಬಹಳ ಮುಖ್ಯ ಅಂತ. ನಮ್ಮ ಆಲೋಚನೆ ಯಾವಾಗಲೂ ಪಾಸಿಟಿವ್ ಆಗಿದ್ದರೆ, ನಮ್ಮ ಆಲೋಚನೆ ಯಾವಾಗಲೂ ನಾವು ಒಳ್ಳೇದು ಮಾಡಬೇಕು ಅಂತ ಇದ್ದರೆ, ನಾವು ಒಳ್ಳೆಯದೇ ಮಾಡ್ತಾಯಿದ್ರೆ, ನಾವು ಇಲ್ಲಿ ಬಂದ ಯಾವ ಪೇಷಂಟು ಪ್ರಾಬ್ಲಮ್ ಇಟ್ಕೊಂಡು ಬಂದರೆ ನಾವು ಅವರನ್ನು ನೋಡಿದ ಕೂಡಲೇ ಅವರಿಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಯಾಕಂದರೆ ನಮ್ಮ ಎನರ್ಜಿ ಅವರಿಗೆ ಟ್ರಾನ್ಸ್ಫರ್ ಆಗ್ತದೆ. ಸ್ವಾಮೀಜಿ ಮಾತಾಡುವಾಗ ನಾನು ಎಣಿಸಿದೆ, ಈಗ ಅವರು ಭಾರಿ ಬ್ಯುಸಿ, ಅವರೆಲ್ಲ ಫಂಕ್ಷನಿಗೆ ಹೋಗ್ತಾರೆ, ಎಲ್ಲಿ ಹೋಗ್ತಾ ಇರ್ತಾರೆ, ಇಲ್ಲಿ ಭಾರಿ ಕಮ್ಮಿ ಇರ್ತದೆ ಅಂತ. ನನಗೆ ಈಗ ಅಂದಾಜಾಯಿತು, ಅವ್ರು ಹೋದ ಕಡೆಯಲ್ಲೆಲ್ಲ ಪಾಸಿಟಿವ್ ಎನರ್ಜಿ ಕೊಡ್ತಾ ಇರ್ತಾರೆ. ಅದರಿಂದಾಗಿ ಜನರು ಅದರಷ್ಟಕ್ಕೆ ಅವರು ಆರೋಗ್ಯ ಬರ್ತದೆ. ಯಾಕಂದರೆ ಥಿಂಕಿಂಗ್ ಪಾಸಿಟಿವ್ ಆದ ಕೂಡಲೇ ನಾವು ಬೇರೆಯವರಿಗೆ ಒಳ್ಳೆ ಮಾಡಬೇಕು ಅಂತ ನಾವು ಒಂದು ಸೇವಾ ಮನೋಭಾವ ಮಾಡಿದರೆ ಆ ಜಾಗದ ಲಕ್ಷಣವೇ ಚೇಂಜ್ ಆಗಿ ಹೋಗ್ತದೆ. ಅದಕ್ಕಾಗಿ ಇವತ್ತು ಮೆಡಿಕಲ್, ಡೆಂಟಲ್, ಆಪ್ಥಾಲ್ಮಾಲಜಿ, ನ್ಯೂರೋಸರ್ಜರಿ ಎಲ್ಲ ಪ್ರೊಫೆಸರ್ಸ್ ಬಂದಿದ್ದಾರೆ ಇಲ್ಲಿಗೆ. ನಾನು AB ಶೆಟ್ಟಿ ಡೆಂಟಲ್ ಕಾಲೇಜ್ ಪ್ರಿನ್ಸಿಪಲ್ ಆಗಿ ನಮ್ಮ ತಂಡನೂ ಬಂದಿದೆ, ಡೆಂಟಲ್ ಕಾಲೇಜಿನ ತಂಡ ಬಂದಿದೆ. ಬಾಯಿ ಆರೋಗ್ಯ ಇದ್ದರೆ ಜೀವದ ಆರೋಗ್ಯ. ಸ್ವಾಮೀಜಿ ಹೇಳಿದರು ಊಟ ಇಂಪಾರ್ಟೆಂಟ್ ಅಂತ. ಊಟ ತಿನ್ನೋದು ಬಾಯಲ್ಲಿ. ನಾವೆಲ್ಲ ಹೇಳೋದು ಬಾಯಿ ನಮ್ಮ ಜೀವದ ಕನ್ನಡಿ. ಹಾಗೆ ಜೀವದ ಆರೋಗ್ಯದ ಕನ್ನಡಿ ನಮ್ಮ ಬಾಯಿ ನೋಡಿದ ಕೂಡಲೇ ಗೊತ್ತಾಗ್ತದೆ. ನಮ್ಮ ಪೇಷಂಟ್, ಈಗ ನಾನು 30 ವರ್ಷ ಪ್ಲಸ್ ಪೇಷಂಟ್ ನೋಡ್ತಾ ಇದ್ದೇನೆ. ಬಾಯಿ ನೋಡಿದ ಕೂಡಲೇ ಗೊತ್ತಾಗ್ತದೆ ಪೇಷಂಟ್ನ ಆರೋಗ್ಯ ಸ್ಥಿತಿ ಹೇಗಿರ್ತದೆ ಅಂತ. ಅಂದರೆ ಅವರಿಗೆ ಡಯಾಬಿಟಿಸ್ ಉಂಟಾ, BP ಉಂಟಾ, ಅವರಿಗೆ ಟೆನ್ಷನ್ ಉಂಟಾ ಅಂತ.
ಅರ್ಧ ಕಾಯಿಲೆಗಳು ಸ್ವಾಮೀಜಿಗೆ ಹೇಳಿದಾಗೆ ಹೆದರಿಕೆಯಿಂದಲೇ ಬರೋದು. ಫಿಯರ್ ಅಂದರೆ ನನಗೆ ಅದು ಬೇಕು, ಇದು ಬೇಕು, ಅದು ಸಿಕ್ಕದಿದ್ದರೆ ನನಗೆ ಟೆನ್ಷನ್. ಆ ಟೆನ್ಷನ್, ಫಿಯರಿಂದಾಗಿ ಅರ್ಧ ಕಾಯಿಲೆ ಬರೋದು ಮನುಷ್ಯರಿಗೆ. ಅದು ಎರಡು ಬಿಟ್ಟರೆ ನಮಗೆ ಇದ್ದದರಲ್ಲಿ ನಾವು ಖುಷಿ ಇದ್ದರೆ ಅರ್ಧ ಕಾಯಿಲೆಗಳು ಕಮ್ಮಿ ಆಗ್ತದೆ. ಸ್ವಾಮೀಜಿ ಹೇಳಿದರು, ನಾವು ಸೇವಾ ಮನೋಭಾವದಿಂದ ಕೆಲಸ ಮಾಡಿದ ಕೂಡಲೇ ನಾವು ಮಾಡಿದ್ದು ನಮಗೂ ಒಳ್ಳೆಯದಾಗ್ತದೆ, ನಮ್ಮ ಪೇಷಂಟಿಗೂ ಒಳ್ಳೆಯದಾಗ್ತದೆ. ಅದೇ ಮನೋಭಾವದಿಂದ ನಾವು AB ಶೆಟ್ಟಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಲ್ಲಿ ದಿವಸಕ್ಕೆ 700ರಿಂದ 800 ಪೇಷಂಟ್ ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ ದಿವಸಾಗಲೂ. ಪ್ಲಸ್ ನಮಗೆ ಒಂದು 15 ರೂರಲ್ ಸೆಂಟರ್ಸ್ ಉಂಟು. ಅಲ್ಲಿಯೂ ನಮ್ಮ ಡಾಕ್ಟರ್ಸ್, ರೂರಲ್ ಸೆಂಟರ್ಸ್ ಅಂದರೆ ಎಲ್ಲಿ ಹಳ್ಳಿಯಲ್ಲಿ ಪೇಷಂಟ್ ಅವರಿಗೆ ಡಾಕ್ಟರ್ ಹತ್ರ ಹೋಗಲಿಕ್ಕೆ, ಟ್ರೀಟ್ಮೆಂಟ್ ಮಾಡಲಿಕ್ಕೆ ಪುರ್ಸೋತಿರೋದಿಲ್ಲ, ಆ ಜಾಗದಲ್ಲಿ ನಾವು ಹೋಗಿ ಸೆಂಟರ್ಸ್ ಹಾಕಿದ್ದೇವೆ. ಅಲ್ಲಿಯೂ ನಮ್ಮ ಸ್ಟಾಫು, ಸ್ಟೂಡೆಂಟ್ಸ್ ಹೋಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಆಲ್ಮೋಸ್ಟ್ 800-900 ಪೇಷಂಟ್ ಪರ್ ಡೇ ಸೇವಾ ಮನೋಭಾವದಿಂದ ಕೆಲಸ ಮಾಡ್ತಿದ್ದೇವೆ. ಅದೇ ನಮ್ಮ ಕಾಲೇಜಿದು ಸ್ಟ್ರೆಂತ್. ನಾವು ಈ ಪ್ರೋಗ್ರಾಮಿಗೆ ನಮ್ಮನ್ನು ಇಲ್ಲಿ ಕರೆಸಿದ್ದಕ್ಕೆ ನನ್ನ ನೇಬರ್ ಸುರೇಶ್ ಇದ್ದರು, ಅವರು ಇಲ್ಲಿ ಸೇವೆ ಮಾಡ್ತಿದ್ದಾರೆ. ಮ್ಯಾನೇಜರ್ ಸುರೇಶ್ ಇದ್ದರು, ಅವರು ಇಲ್ಲಿ ಸೇವೆ ಮಾಡ್ತಿದ್ದೇವೆ. ಇವತ್ತು ತುಂಬ ಜನ ನೋಡಿದೆ, ಬಹಳ ಖುಷಿಯಾಯಿತು ನಾನು ಇಲ್ಲಿ ಬಂದದಕ್ಕೆ. ಸ್ವಾಮೀಜಿ ಇಷ್ಟು ಒಳ್ಳೆ ಜಾಗ, ಇಷ್ಟು ಪಾಸಿಟಿವ್ ಎನರ್ಜಿ ಇರುವ ಜಾಗಕ್ಕೆ ನಾನು ಇಲ್ಲಿ ನನ್ನನ್ನು ಕರೆಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ನಾನು ಇಲ್ಲಿ ಮಾತಾಡೋದು ನಿಲ್ಲಿಸ್ತೇನೆ. ಪೂಜ್ಯ ಸ್ವಾಮೀಜಿ, ಪೂಜ್ಯ ಮಾತಾಜಿ, ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ಇವಾಗಲೇ ನನ್ನ ಕೊಲೀಗು ಡಾಕ್ಟರ್ ಮಿತ್ರ ಆ್ಯಂಡ್ ಡಾಕ್ಟರ್ ಸಂದೀಪ್ ಆಲ್ರೆಡಿ ಮಾತಾಡಿ ಎಲ್ಲ ಹೇಳಿದ್ದಾರೆ. ನಾನು ಹೇಳೋದು ಎರಡೇ ವಿಷಯ. ಆ್ಯಸ್ ಅ ನ್ಯೂರೋ ಸರ್ಜನ್, ನಮ್ಮ ಮೆಡಿಕಲಲ್ಲಿ ಎರಡೇ ಇಂಪಾರ್ಟೆಂಟ್ ಥಿಂಗ್ ಇದೆ. ನಾವು ದೇವ್ರ ಹತ್ರ ಬೇಡುವಾಗ ಆರೋಗ್ಯ, ಐಶ್ವರ್ಯ, ವೆಲ್ತ್ ಕಮ್ಸ್ ಲಾಸ್ಟ್. ಆಯುಷ್, ಆರೋಗ್ಯ, ಇದೆರಡು ಫಸ್ಟ್ ಬೇಕು. ಅದಾದಮೇಲೆ ನೀವು ಎಷ್ಟು ದುಡ್ಡಿದ್ರೂ ಅನುಭವಿಸೋಕ್ಕಾಗತ್ತೆ. ಸೊ ಹೆಲ್ತ್ ಇಸ್ ವೆಲ್ತ್ ಆ್ಯಂಡ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಅದನ್ನು ಇಂಥ ಕ್ಯಾಂಪ್ಸ್ಗಳು, ಮೆಡಿಕಲ್ ಕ್ಯಾಂಪ್ಸ್ ಪ್ರಿವೆಂಟ್ಸ್ ಅ ಲಾಟ್ ಆಫ್ ಡಿಸೀಸ್. ಯಾಕಂದರೆ ಅದನ್ನು ಫಸ್ಟೇ ಡಯಾಗ್ನೋಸ್ ಮಾಡಿ ಅದಕ್ಕೆ ಬೇಕಾದಷ್ಟು ಅಡ್ವೈಸ್ ಕೊಟ್ಟು ಅದನ್ನು ಪ್ರಿವೆಂಟ್ ಮಾಡ್ಬೋದು. ಅದರಿಂದ ಇಂಥ ಕ್ಯಾಂಪ್ಸ್ ಹಲವಾರು ಆಗಬೇಕು. ಇನ್ನೂ ವರ್ಷ ಇದೇ ಥರ ಚೆನ್ನಾಗಿ ಆಗಬೇಕಂತ ನಾನು ಹಾರೈಸ್ತಾ ಇದೇ ಥರ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನನಗೆ ಈ ವೇದಿಕೆಯಲ್ಲಿ ಬಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಪೂಜ್ಯ ಸ್ವಾಮೀಜಿ ಅವರಿಗೆ ಧನ್ಯವಾದಗಳು. ತಾವೆಲ್ಲ ಇಲ್ಲಿ ಬಂದು ಈ ಮೆಡಿಕಲ್ ಕ್ಯಾಂಪಲ್ಲಿ ಭಾಗವಹಿಸಿದ್ದೀರಾ, ಇದಕ್ಕೂ ಧನ್ಯವಾದಗಳು. ಇದೇ ಥರ ಹಲವಾರು ಕ್ಯಾಂಪ್ ಆಗಲಿ, ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಬರಲಿ ಅಂತ ಹೇಳ್ತೀನಿ. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಇವರು ನಮ್ಮವರೇ, ಬೆಂಗಳೂರಿನ ಒನ್ ಸೈಡ್ ಎಸ್ಸಿಲಾರ ಲಕ್ಸೋಟಿಕ್ ಫೌಂಡೇಶನ್ನ ಮುಖ್ಯಸ್ಥರು. ನಮ್ಮ ಸಂಸ್ಥಾನದಿಂದ ಕಳೆದ 25 ವರ್ಷಗಳಿಂದ ಬೇರೆ ಬೇರೆ ಕಡೆಗಳಲ್ಲಿ ಕಣ್ಣಿನ ತಪಾಸಣೆ, ಚಿಕಿತ್ಸೆ ಮತ್ತು ಉಚಿತ ಕನ್ನಡಕವನ್ನು ನಾವು ವಿತರಿಸಿದ್ದೇವೆ. ಈ ಎಲ್ಲ ಕನ್ನಡಕಗಳನ್ನು ವಿತರಿಸಿದವರು ಶ್ರೀಯುತ ಧರ್ಮಪ್ರಸಾದ್ ರೈ ಅವರ ಒನ್ ಸೈಟ್ ಎಸ್ಸಿಲಾರು ಲಕ್ಸೋಟಿಕ್ ಫೌಂಡೇಶನ್ನವರು. ಸುಮಾರು 8,000ಕ್ಕೂ ಹೆಚ್ಚಿನ ಕನ್ನಡಕಗಳನ್ನು ಅವರು ನಮಗೆ ಉಚಿತವಾಗಿ ನೀಡಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಉಡುಪಿ ಜಿಲ್ಲೆ, ಕಾಸರಗೋಡು ಜಿಲ್ಲೆ, ಮಂಗಳೂರು ಜಿಲ್ಲೆಗಳಲ್ಲಿ ನಮ್ಮ ಗ್ರಾಮ ವಿಕಾಸ ಯೋಜನೆಯಿಂದ, ಸೇವಾ ಬಳಗದಿಂದ ಬೇರೆ ಬೇರೆ ಕಡೆಗಳಲ್ಲಿ ಶಿಬಿರಗಳನ್ನು ನಡೀತಾ ಇದೆ. ಎಲ್ಲ ಶಿಬಿರಗಳಿಗೂ ಅವರು ಉಚಿತವಾಗಿ ನೀಡಿದ್ದಾರೆ, ಕನ್ನಡಕವನ್ನು ನೀಡಿದ್ದಾರೆ. ಅವರೀಗ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕೆಂದು ವಿನಂತಿಸ್ತೇನೆ. ಮಾತಾಜಿಯವರ ಚರಣಾರವಿಂದಗಳಲ್ಲಿ ವಂದಿಸ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ನಮಸ್ಕರಿಸ್ತಾ, ವೇದಿಕೆ ಕೆಳಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ವಂದಿಸ್ತಾ ಒಂದೆರಡು ಮಾತುಗಳು. ಸ್ವಾಮಿ ಇದು ಟ್ಯಾಗ್ ಲೈನೇ ನಾನು, ನನ್ನದು, ನನ್ನಿಂದ ಅದು ಶೂನ್ಯವಾಗಿರಲಿ ಅಂತ. ಬಟ್ ನಾವು ಸ್ವಲ್ಪ ಶೂನ್ಯಕ್ಕೆ ಇನ್ನೊಂದು ಶೂನ್ಯ ಸೇರಿಸಿ ನಾವು ಅಷ್ಟು ಮಾಡಿದ್ವಿ, ಇಷ್ಟು ಮಾಡಿದ್ವಿ ಅಂತ ಸಾಮಾನ್ಯವಾಗಿ ಹೊರಗಡೆ ಹೇಳ್ಕೊಳ್ಳೋಕ್ಕೆ ತರಬೇತಿ ಪಡೆದಿರ್ತಕ್ಕಂಥವ್ರು. ಸೊ 8,000ಕ್ಕೂ ಹೆಚ್ಚು ಕನ್ನಡಕಗಳು ಅಂತ ಹೇಳಿದ್ರು. ಆ ಅಭ್ಯಾಸದ ಮೂಲಕ ಹೇಳೋದಿದೆ, ಸೂಕ್ಷ್ಮವಾಗಿ ನಾವು ಯಾವುದೇ ಕನ್ನಡಕದ ಅಂಗಡಿಗೆ ಹೋದ್ರೂ 2,000ಕ್ಕಿಂತ ಕಮ್ಮಿ ಬಿಲ್ ಮಾಡಿ ನಮಗೆ ಯಾವುದೇ ಕನ್ನಡಕ ಕೊಟ್ಟು ಕಳಿಸೋದಿಲ್ಲ ಯಾರು ಕೂಡ. ಸೊ ಸುಮಾರು 1.5 ಕೋಟಿಗಿಂತನೂ ಹೆಚ್ಚು ವ್ಯಾಲ್ಯೂನ ಕನ್ನಡಕಗಳನ್ನ ನಮ್ಮ ಕಾರ್ಯಕ್ರಮದ ಮೂಲಕ, ಕ್ಷೇತ್ರದ ಗ್ರಾಮಾಭಿವೃದ್ಧಿ ಯೋಜನೆಗಳ ಮೂಲಕ ಸುಮಾರು ಮಂದಿಗೆ ನಾವು ತಲುಪಿದ್ದೀವಿ. ಇನ್ನೊಂದಷ್ಟು ಲೆಕ್ಕಾಚಾರ ಮಾಡೋದಿದ್ದರೆ, ನಾವು ಕಣ್ಣಿನ ಪರೀಕ್ಷೆ ಮಾಡೋದಿದ್ರೆ ಆ ದಿವಸದ ಕೆಲಸ ಬಿಟ್ಟು, ಹೆಚ್ಚಿನವರು ದುಡಿಯೋ ಮಂದಿ ಆ ದಿನದ ದುಡಿಮೆಯನ್ನು ಬಿಟ್ಟು ಹೋಗಿ ಬಸ್ಸಿಗೆ ಅದಕ್ಕೆ ಇದಕ್ಕೆ ಖರ್ಚು ಮಾಡಿ ಅಲ್ಲಿ ಹೋಗಿ ಕಣ್ಣು ಪರೀಕ್ಷೆಗೆ ಮತ್ತೊಂದಷ್ಟು
ದುಡ್ಡನ್ನು ವ್ಯಯಿಸಿ ಮತ್ತೆ ಇನ್ನೊಂದು ಸಾರಿ ಕನ್ನಡಕ ತರಲಿಕ್ಕೆ ಅಷ್ಟೇ ಪ್ರಯತ್ನನ ಮಾಡಿ ಹೋಗ್ತೀವಿ. ಇಷ್ಟನ್ನು ನಮಗೆ ಉಳಿಸಿಕೊಟ್ಟು ಈ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಸ್ಥೆಗೆ ವಂದಿಸ್ತಾ ಒಂದು ಮಾತು, ಇತ್ತೀಚಿನ ದಿನಗಳವರೆಗೂ ನಾವು ಹೇಳ್ತಾ ಇದ್ವಿ, ಜಗತ್ತಿನ ಸುಮಾರು 90ಕ್ಕಿಂತಲೂ ಹೆಚ್ಚು ಶೇಕಡ ಕಾರ್ನಿಯಾ ಯೂಸ್ ಟು ಬಿ ಅದನ್ನು ಶ್ರೀಲಂಕಾದಿಂದ ಸಪ್ಲೈ ಆಗ್ತಿತ್ತು ಜಾಗತಿಕವಾಗಿ. ಇದಕ್ಕೆ ಕಾರಣ ಏನು ಅಂದರೆ ಅಲ್ಲಿರ್ತಕ್ಕಂಥ ಬೌದ್ಧ ಭಿಕ್ಷುಗಳು ಅವರ ಪ್ರತಿ ಫಾಲೋವರ್ಸಿಗೆ ಕಣ್ಣಿನ ದಾನವನ್ನು ಕಂಪಲ್ಸರಿ ಮಾಡಿದರು. ಹಾಗಾಗಿ ಜಗತ್ತಿನ ಹೆಚ್ಚಿನ ಕಡೆಗೆ ಕಾರ್ನಿಯಾದ ಸಪ್ಲೈ ಶ್ರೀಲಂಕಾದಿಂದ ಆಗ್ತಾ ಇತ್ತು. ನಮ್ಮಲ್ಲೂ ನಾನು ಸ್ವಾಮೀಜಿಗೆ ನನ್ನ ಪ್ರಾರ್ಥನೆ ಏನಂದರೆ ನಮ್ಮೆಲ್ಲ ಗುರುಬಂಧುಗಳು ಕಣ್ಣಿನ ಆರೋಗ್ಯದ ರಾಯಭಾರಿಗಳಾಗಬೇಕು. ಪಕ್ಕದಲ್ಲಿರೋನಿಗೆ ನಿನ್ನ ಕಣ್ಣು ಚೆನ್ನಾಗಿದೆಯಾ, ನಿನ್ನ ಕಣ್ಣು ಚೆನ್ನಾಗದೇ ಇದ್ದರೆ ಇಂಥ ಅವಕಾಶಗಳಿದೆ, ಇಂಥ ಆಸ್ಪತ್ರೆಗಳಿದ್ದಾವೆ, ಇಂಥ ಸರ್ಕಾರಿ ಫೆಸಿಲಿಟೀಸ್ಗಳಿದ್ದಾವೆ, ಅಲ್ಲಿ ಹೋಗಿ ತೋರಿಸ್ಕೊಳ್ರಪ್ಪ ಅಂತ ಹೇಳುವಂಥ ಮಾತುಗಳು ಹೇಳಿ ನಾವೆಲ್ಲರೂ ಕಣ್ಣಿನ ಆರೋಗ್ಯದ ರಾಯಭಾರಿಗಳಾಗೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಗುರು. ನಮ್ಮೆಲ್ಲ ಗೌರವಾನ್ವಿತ ಅತಿಥಿಗಳಿಗೆ ವಂದನೆಗಳು. ಎಲ್ಲ ಗೌರವಾನ್ವಿತರಿಗೆ ಪರಮಪೂಜ್ಯ ಸ್ವಾಮೀಜಿಯವರು ಶಾಲು ಹೊದಿಸಿ ಆಶೀರ್ವಾದ ಮಾಡ್ತಾರೆ. ಡಾಕ್ಟರ್ ಸಂದೀಪ್ ಬೇಕಲ್ ಆರ್ ಪ್ರಿನ್ಸಿಪಲ್, ಡಾಕ್ಟರ್ ಮಿತ್ರ ಎನ್ ಹೆಗಡೆ ಪ್ರಿನ್ಸಿಪಾಲ್, ಎ ಬಿ ಶೆಟ್ಟಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ದೇರಳಕಟ್ಟೆ, ಡಾಕ್ಟರ್ ಅನಂತನ್ ಆರ್ ಪ್ರೊಫೆಸರ್ ಮತ್ತು ಮುಖ್ಯಸ್ಥರು ನ್ಯೂರೋ ಸರ್ಜರಿ ವಿಭಾಗ, KS ಹೆಗಡೆ ಚಾರಿಟೇಬಲ್ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು, ಶ್ರೀಯುತ ಅಶೋಕ್ ಇನ್ಚಾರ್ಜ್ ಮಂಗಳೂರು ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಯ ರಕ್ತನಿಧಿ ವಿಭಾಗ, ಶ್ರೀಯುತ ಧರ್ಮಪ್ರಸಾದ್ ರೈ ಮುಖ್ಯ ವ್ಯವಸ್ಥಾಪಕರು ಒನ್ ಸೈಡ್ SLR ನಕ್ಸೋಟಿಕ್ ಫೌಂಡೇಶನ್ ಬೆಂಗಳೂರು, ಹಾಗೆ ಶಾರದಾ ಆಯುರ್ವೇದಿಕ ಆಸ್ಪತ್ರೆಯ ಡಾಕ್ಟರ್ ಟೋನಿ ಥಾಮಸ್ ಅವರು ದಯವಿಟ್ಟು ವೇದಿಕೆ ಬಂದು ಸ್ವಾಮೀಜಿಯವರಿಂದ ಶಾಲು ಆಶೀರ್ವಾದ ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಹಾಗೆ KS ಹೆಗಡೆ ಆಸ್ಪತ್ರೆಯ ಡಾಕ್ಟರ್ ಆಕಾಶ್ ಆರ್ಥೋ ವಿಭಾಗ, ಡಾಕ್ಟರ್ ಅಶ್ವಿನಿ ಮೆಡಿಸಿನ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಡಾಕ್ಟರ್ ಸೃಷ್ಟಿ, ಡಾಕ್ಟರ್ ಮಹಾಲಕ್ಷ್ಮಿ, ಡಾಕ್ಟರ್ ವಸಂತ್, ಎಲ್ಲ ವೈದ್ಯರು ದಯವಿಟ್ಟು ವೇದಿಕೆ ಬಂದು ಸ್ವಾಮೀಜಿಯವರಿಂದ ಶಾಲು ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಹಾಗೆ AB ಶೆಟ್ಟಿ ಡೆಂಟಲ್ ಆಸ್ಪತ್ರೆಯ ಡಾಕ್ಟರ್ ಸುಚಿತ್ರಾ, ಡಾಕ್ಟರ್ ಭೂಮಿಕಾ, ಡಾಕ್ಟರ್ ಮೀನಲ್, ಡಾಕ್ಟರ್ ಮೈತ್ರಿ, ಡಾಕ್ಟರ್ ಮಾರ್ವೆಲ್, ಡಾಕ್ಟರ್ ಮೀನಾಕ್ಷಿ, ಡಾಕ್ಟರ್ ತನೀಶ್, ಹಾಗೆ ಡಾಕ್ಟರ್ ಮಹಾಕೂಬ್, ಡಾಕ್ಟರ್ ಆಸಿಫ್, ಡಾಕ್ಟರ್ ಸಾತ್ವಿಕ್, ಡಾಕ್ಟರ್ ಜೆನ್ವಿ, ಡಾಕ್ಟರ್ ಕ್ರಿಸ್ಟಿನಾ, ಡಾಕ್ಟರ್ ವಂದಿತಾ, ಡಾಕ್ಟರ್ ಬರಿ, ಹಾಗೆ ಪ್ರಸಾದ ನೇತ್ರಾಲಯದ ಡಾಕ್ಟರ್ ಪ್ರತೀಕಾ, ಡಾಕ್ಟರ್ ಪ್ರತೀಕ್ಷಾ, ಹಾಗೆ ಪ್ರಸಾದ ನೇತ್ರಾಲಯದ PRO ಶ್ರೀಯುತ ಸೈಯದ್ ಎಂ.
ಶಾರದಾ ಆಯುರ್ವೇದಿಕ್ ಕಾಲೇಜು ಆಸ್ಪತ್ರೆ, ಇದರ 5 ಜನ ವೈದ್ಯರು ಬಂದಿದ್ದಾರೆ. ಅವರ ಹೆಸರು ನನಗೆ ಗೊತ್ತಿಲ್ಲ. ದಯವಿಟ್ಟು ಅವರು ಬಂದು ವೇದಿಕೆಯಿಂದ ಬಂದು ಸ್ವಾಮೀಜಿಯವರಿಂದ ಶಾಲು ಮತ್ತು ಆಶೀರ್ವಾದ ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಶಾರದಾ ಆಸ್ಪತ್ರೆ, ಮಂಗಳೂರು. ಶಾರದಾ ಆಯುರ್ವೇದಿಕ್ ಆಸ್ಪತ್ರೆ. ಶ್ರೀಯುತ ಸೈಯದ್ ಎಂ ಪ್ರಸಾದ ನೇತ್ರಾಲಯದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಇದರ PRO ಎಲ್ಲ ಕಡೆಯ ಶಿಬಿರಗಳನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಸಂಘಟಿಸ್ತಾರೆ ಅವರು. ಶ್ರೀಯುತ ಸೈಯದ್. ಉದ್ಘಾಟನಾ ಸಮಾರಂಭವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಈಗ ವಂದನಾರ್ಪಣೆ. ಶ್ರೀಯುತ ಪ್ರವೀಣ್ ಕುಮಾರ್ ಎನ್, ನಮ್ಮ ITIಯ ಪ್ರಾಂಶುಪಾಲರು. ಜೈ ಗುರುದೇವ್. ಬೃಹತ್ ವೈದ್ಯಕೀಯ ಸೇವಾ ಶಿಬಿರದ ಸಮಾರಂಭದ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಆಶೀರ್ವಚನವನ್ನಿತ್ತಂತಹ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳವರ ಚರಣ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿಯನ್ನು ಕರುಣಿಸಿರುವಂತಹ ಪರಮಪೂಜ್ಯ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿಯವರ ಪಾದಕಮಲಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ವಂದಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ಸಂದೀಪ್ ಬೇಕಲ್ ಆರ್, ಪ್ರಿನ್ಸಿಪಲ್ ಮತ್ತು ಮುಖ್ಯ ವೈದ್ಯಾಧಿಕಾರಿಗಳು, ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಡಾಕ್ಟರ್ ಮಿತ್ರ ಎನ್ ಹೆಗ್ಡೆ, ಪ್ರಿನ್ಸಿಪಲ್ AB ಶೆಟ್ಟಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್, ದೇರಳಕಟ್ಟೆ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಡಾಕ್ಟರ್ ಅನಂತನ್ ಆರ್, ಪ್ರೊಫೆಸರ್ ಮತ್ತು ಮುಖ್ಯಸ್ಥರು, ನ್ಯೂರೋ ಸರ್ಜರಿ ವಿಭಾಗ, KS ಹೆಗ್ಡೆ ಚಾರಿಟೇಬಲ್ ಟ್ರಸ್ಟ್ ಆಸ್ಪತ್ರೆ, ದೇರಳಕಟ್ಟೆ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಶ್ರೀಯುತ ಧರ್ಮಪ್ರಸಾದ್ ರೈ, ಮುಖ್ಯ ವ್ಯವಸ್ಥಾಪಕರು, ಆನ್ಸೈಟ್ ಎಸಿಲಾರ್ಸ್ ಲೆಕ್ಸೋಟಿಕ್ ಫೌಂಡೇಶನ್, ಬೆಂಗಳೂರು, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗ್ರಾಮೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಲೋಕನಾಥ್ ಜಿ ಶೆಟ್ಟಿ ತಾಲಿಪಾಡಿಗೊತ್ತು, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಸಹಕಾರ ರತ್ನ ಲಯನ್ A ಸುರೇಶ್ ರೈ, ಅಧ್ಯಕ್ಷರು, ಸ್ವಾಗತ ಸಮಿತಿ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ A ಅಶೋಕ್, ಪ್ರಧಾನ ಕೋಶಾಧಿಕಾರಿಗಳು,
ಗ್ರಾಮೋತ್ಸವ ಸಮಿತಿ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ವೆಂಕಟರಮಣ ಹೊಳ್ಳ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಆಸ್ಪತ್ರೆಯಿಂದ ಆಗಮಿಸಿರುವಂತಹ ವೈದ್ಯಾಧಿಕಾರಿಗಳು ಹಾಗೂ ಅವರ ಜೊತೆ ಆಗಮಿಸಿರುವಂತಹ ಅವರ ಸಹಕಾರದೊಂದಿಗೆ ಬಂದಿರುವಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಶಿಬಿರಕ್ಕೆ ಆಗಮಿಸಿರುವಂತಹ ಎಲ್ಲ ಬಂಧುಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದವರು, ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಜಯ ಗುರುದೇವ್. ಹಾರ್ದನ್ ಸರ್ ಮತ್ತು ಸುರೇಶ್ ಒಮ್ಮೆ ವೇದಿಕೆಗೆ ಬರಬೇಕು ಅಂತೇಳಿ ಸ್ವಾಮೀಜಿ. ಶ್ರೀಯುತ KP ಸುರೇಶ್ ಮತ್ತು ಶ್ರೀಯುತ ಜನಾರ್ದರು ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಿವೃತ್ತ ಅಧಿಕಾರಿಯಾಗಿದ್ದರು. ಅವರನ್ನು ಈಗ ಪರಮಪೂಜ್ಯ ಸ್ವಾಮೀಜಿಯವರು ಗೌರವಿಸ್ತಾರೆ. ಇದೀಗ ಶಿಬಿರ ಆರಂಭ ಆಗ್ತದೆ. ದಯವಿಟ್ಟು ಎಲ್ಲ ಫಲಾನುಭವಿಗಳು ಕಣ್ಣಿನ ಚಿಕಿತ್ಸೆಯನ್ನು ಪಡೆಯುವವರು ದಯವಿಟ್ಟು ಅಲ್ಲಿಗೆ ಕೆಳಗಿನವರಿಗೆ ಹೋಗಬೇಕು. ಎಡ ಸೈಡಲ್ಲಿ ಕಣ್ಣಿನ ವಿಭಾಗ ಒಂದಿದೆ, ಎಲ್ಲರೂ ಅಲ್ಲಿಗೆ ಹೋಗಬೇಕು. ಹಾಗೆಯೇ ದಂತಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಅಲ್ಲಿಯ ಬಲಬದಿಯಲ್ಲಿರುವಂಥ ಒಂದು ವಿಭಾಗದಲ್ಲಿ ದಂತಕ್ಕೆ ಸಂಬಂಧಪಟ್ಟ ಎಲ್ಲ ಚಿಕಿತ್ಸೆ ಮತ್ತು ಮದ್ದುಗಳನ್ನು ಅಲ್ಲಿ ಕೊಡ್ತಾರೆ. ಹಾಗೆ ನಮ್ಮ ಜಸ್ಟಿಸ್ KS ಹೆಗಡೆ ಆಸ್ಪತ್ರೆಯ ಬೇರೆ ಬೇರೆ ವಿಭಾಗದಲ್ಲಿ, ಅದು ಹೃದಯಕ್ಕೆ ಇರ್ಬೋದು, ಎಲುಬು ಇರ್ಬೋದು, ಅಥವಾ ಸ್ತ್ರೀರೋಗ ಇರ್ಬೋದು, ಮಕ್ಕಳ ಆರೋಗ್ಯ ತಪಾಸಣೆ, ಇದೆಲ್ಲ ಇಲ್ಲಿ ನಡೆಯುತ್ತದೆ ಈ ಪ್ರದೇಶದಲ್ಲಿ. ಈಗಾಗಲೇ ಅಲ್ಲಿಗೆ ರಿಜಿಸ್ಟ್ರೇಷನ್ ಮಾಡಿದವರು ಫಲಾನುಭವಿಗಳು ಅಲ್ಲಿಗೆ ಹೋಗಿ ಡಾಕ್ಟರ್ಗಳನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಹಾಗೆ ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆ ಮತ್ತು ತಪಾಸಣೆಯನ್ನು ಈ ವೇದಿಕೆಯಲ್ಲಿ ಆರಂಭಿಸ್ತೇವೆ. ಈ ವೇದಿಕೆ ಇದೀಗ ತೆರವುಗೊಳಿಸಿದ ನಂತರ ಅವರೆಲ್ಲ ಇಲ್ಲಿ ಬಂದು ಇಲ್ಲಿ ಅವರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಬಂದಿದ್ದಾರೆ, ಆ ಹೆಸರುಗಳನ್ನು ಅಲ್ಲಿ ನೋಂದಾಯಿಸಬೇಕು. ರಕ್ತದಾನ ಶಿಬಿರ ಇಲ್ಲಿ ಜರುಗ್ತಾ ಇದೆ. ಈಗಾಗಲೇ ವೆನ್ಲಾಕಿನ ರಕ್ತ ನಿಧಿಯ ಅಶೋಕನವರು ಬಂದಿದ್ದಾರೆ, ಮತ್ತು ಅವರೊಟ್ಟಿಗೆ ಕೆಲವು ವೈದ್ಯರು ಬಂದಿದ್ದಾರೆ. ಅವರು ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈ ವಿಭಾಗದಲ್ಲಿ ರಕ್ತದಾನ ಶಿಬಿರ ಜರುಗ್ತದೆ.